स्थिरैरङ्गैः स्तुष्टवागं सस्तनोभिः व्यशेमदेवहितं यदायुः। ॐ शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्यासम्प्रदायकृतृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनप्रत्यगर्थो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। हरिः भगवो ब्रह्म। देवानामसि वह्नितमः देवानां शिवन्नितमः पितॄणां प्रथमा स्वधा पितॄणां प्रथमा स्वधा ऋषीणां चरितं सत्यम् ऋषीणां चरितं सत्यम् अथर्वाङ्गिरसामसि अथर्वाङ्गिरसामसि देवानाम् असि वह्नितमः पितॄणां प्रथमा स्वधा ऋषीणां चरितं सत्यम् ಅಥರ್ವಾಂಗಿರಸಾಂ ಅಸಿ ಅಂತ ಮುಂದಿನ ಮಂತ್ರದಲ್ಲಿ ಪ್ರಜಾಪತಿಶ್ಚರಸಿ ಗರ್ಭೆ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ಪಿಮಾ ಬಲಿಂ ಹರಂತಿ ಯಃ ಪ್ರಾಣೈಃ ಪ್ರತಿಷ್ಠಸಿ ಅಂತ ನೀನು ಪ್ರಜಾಪತಿಯಾಗಿದ್ದೀಯ, ನೀನೇ ಗರ್ಭದಲ್ಲಿ ಓಡಾಡ್ತೀಯ. ನೀನು ಹುಟ್ಟದೇ ಇದ್ದರೂ ಕೂಡ ಎಲ್ಲ ಪ್ರಕಾರದಲ್ಲೂ ಹುಟ್ಟಿಯ. ಪ್ರಾಣ ಹುಟ್ಟಿದಾನೋ ಕೇಳಿದರೆ ಹುಟ್ಟಿದಾನೆ ಅಂತ ಹೇಳಕ್ ಬರಲ್ಲ ಅಲ್ವಾ? ಪ್ರಾಣ ಹೊಸದಾಗಿ ಒಂದು ಸೇರ್ಕೊಂಡಿರೋದ ಇಲ್ಲ, ಆದರೆ ಹುಟ್ಟಿದಾನೆ ಹೋಗ್ಬಿಡ್ತಾನಲ್ಲ ಹೇಳಕ್ ಬರಲ್ಲ, ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಪ್ರಾಣ ತತ್ವವನ್ನು. ಅದಕ್ಕೆ ಅವರು ಸೂತ್ರಾತ್ಮನ ರೂಪದಲ್ಲಿ ಇಡೀ ಜಗತ್ತನ್ನು ಹೆಣ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳೋದು ಪ್ರಾಣನಿಗೆ ಹೇಳೋವಾಗ. ಎಲೆ ಪ್ರಾಣನೆ, ಈ ಎಲ್ಲ ಇಂದ್ರಿಯಗಳು ಕೂಡ ಈ ಇಂದ್ರಿಯಾದಿ ಅಭಿಮಾನಿ ದೇವತೆಗಳು. ಇಂದ್ರಿಯಗಳು ವಿಷಯಗಳನ್ನು ತಂದು ಒಪ್ಪಿಸ್ತಾ ಇವೆ. ಯಾರಿಗೆ ಒಪ್ಪಿಸ್ತಾ ಇವೆ? ಪ್ರಾಣನಿಗೆ. ಅಲ್ಲಿ ಪ್ರಾಣ ಇರೋವರೆಗೆ ಇಂದ್ರಿಯಗಳು ಕೆಲಸ ಮಾಡುತ್ತವೆ ಹೊರತು ಇಲ್ಲಾಂದ್ರೆ ಕೆಲಸನೇ ಮಾಡಲ್ಲ. ಆಮೇಲೆ ಕಣ್ಣು ಯಾವತ್ತೋ ಈ ನೋಡಿದ್ದು ನನಗೋಸ್ಕರ ಅಂತ ಅನ್ಕೊಳ್ಳಲ್ಲ ಅಲ್ವಾ? ಅದರಲ್ಲಿ ಅಭಿಮಾನ ಪಟ್ಕೊಳ್ಳೋನೇ ಬೇರೆ. ನಮಗೆ ನಾನು ನೋಡಿದೆ, ನಾನು ಕೇಳಿದೆ, ಇದರಿಂದ ನಂಗೆ ಸುಖವಾಯಿತು ಅಂತ ಹೇಳೋನೇ ಬೇರೆ. ಕಣ್ಣು ನನಗೆ ಸುಖವಾಯಿತು, ಕಿವಿ ನನಗೆ ಸುಖವಾಯಿತು ಅಂತ ಯಾರು ಹೇಳಲ್ಲ. ಆ ಇಂದ್ರಿಯಗಳು ಆ ಬಲಿಯನ್ನು ನಿನಗೆ ತಂದು ಒಪ್ಪಿಸ್ತಾ ಇವೆ. ನೀನು 5 ಪ್ರಾಣಾಪಾನಾದಿ 5 ರೂಪದಲ್ಲೂ ಅಥವಾ ಚಕ್ಷುರಾದಿ ಇಂದ್ರಿಯಗಳ ರೂಪದಲ್ಲೂ ಈ ಶರೀರದಲ್ಲಿ ನೀನು ನೆಲೆ ನಿಂತಿದ್ದೀಯಾ ಅಂತ ಹೇಳಿದ್ದಾಯಿತು. ಈಗ ನೀನು ದೇವತೆಗಳ ಮಧ್ಯದಲ್ಲಿ, ದೇವಾನಾಂ ಅಂದರೆ ದೇವಾನಾಂ ಮಧ್ಯೆ ಅಂತ ನಿರ್ಧಾರಣೆ ಸೃಷ್ಟಿ, ದೇವತೆಗಳ ಪೈಕಿ ನೀನು ವಂದಿತಮ, ಶ್ರೇಷ್ಠತಮ ಅಥವಾ ಇದು ಅಗ್ನಿ ಅಂತ. ವನ್ಹಿ ಅಂದರೆ ಅಗ್ನಿ, ಶ್ರೇಷ್ಠನಾದ ಅಗ್ನಿಯಾಗಿದ್ದೀಯಾ ಅಂತ. ಯಾಕೆ ಅಂದರೆ ಎಲ್ಲ ದೇವತೆಗಳಿಗೂ ಇದನ್ನು ತಗೊಂಡು ಒಪ್ಸೋದು ಅಂಥದ್ದು, ಅವರವರ ಹವಿಸ್ಸನ್ನು ತಗೊಂಡೋಗಿ ಒಪ್ಸೋದು ಅಗ್ನಿಯ ಮೂಲಕವಾಗಿ. ನಾವು ಕೊಡೋದು ಅಗ್ನಿಗೇನೆ, ಅಗ್ನಿಯ ಮೂಲಕ ಒಂದೊಂದು ದೇವತೆಗಳಿಗೆ ಕೊಡ್ತಾ ಇರ್ತೀವಿ. ಅಗ್ನಿಗೆ ಕೊಡಬೇಕಾದ್ರೂ ಅಗ್ನಿಗೆ ಕೊಡಬೇಕು, ಇಂದ್ರನಿಗೆ ಕೊಡಬೇಕಾದ್ರೂ ಅಗ್ನಿಯ ಮೂಲಕವೇ ಕೊಡಬೇಕು. ಇಂದ್ರಾಯ ಸ್ವಾಹ ಅಂತ ಅಗ್ನಿಲೇ ಹೋಮ ಮಾಡೋದು ಅಲ್ವಾ? ಅದರಿಂದ ಅಗ್ನಿ, ಇದು ದೇವತೆಗಳಲ್ಲಿ ಅಗ್ನಿ ತುಂಬ ಶ್ರೇಷ್ಠನಾದವನು. ಆಮೇಲೆ ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಅಗ್ನಿ ತುಂಬ ಕ್ರೂರ ಒಂದು ದೃಷ್ಟಿಯಲ್ಲಿ, ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಹಾಗೆ ದೇವತೆಗಳ ಪೈಕಿ ನೀನು ಅಗ್ನಿಯಾಗಿದ್ದೀಯಾ. ಇನ್ನು ಪಿತೃಗಳಿಗೆ ಪ್ರಥಮ ಸ್ವಧ, ಮೊದಲನೆಯ ಸ್ವಧಾಕಾರವಾಗಿರುವೆ ಅಂತ. ಇಲ್ಲಿ ಸ್ವಾಹ ಅನ್ನೋದು ದೇವತೆಗಳಿಗೆ, ಸ್ವಧ ಅನ್ನೋದು ಪಿತೃಗಳಿಗೆ. ಪಿತೃಭ್ಯ ಸ್ವಾಹ ಅಲ್ಲ, ದೇವೇಭ್ಯ ಸ್ವಾಹ, ಪಿತೃಭ್ಯ ಸ್ವಧ,
ಪಿತೃಗಳಿಗೆ ಈ ಸ್ವಾಹ ಅನ್ನೋದನ್ನೇ ಸ್ವಧಾಕಾರವಾಗಿ ಹೇಳ್ತೀವಿ. ನೀವು ಶ್ರಾದ್ದ ಕ್ರಿಯೆಗಳಲ್ಲಿ ಚೆನ್ನಾಗಿ ಬರುತ್ತದು, ಅಲ್ಲಿ ಸ್ವಧಾ ಅಂತಲೇ ಹೇಳೋದು, ಅದು ಪಿತೃಗಳಿಗೆ. ಆ ಪಿತೃಗಳಿಗೆ ಅರ್ಪಿಸುವ ಸ್ವಧಾಕಾರವೂ ನೀನೇ ಆಗಿದ್ದೀಯಾ. ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಾಂಸಿ. ಅಥರ್ವಾಂಗಿರಸ ಋಷಿಗಳಿದಾರಲ್ಲ, ಇದು ಅಥರ್ವಣ ವೇದ ಅಲ್ವೇ, ಆ ಅಥರ್ವಾಂಗಿಸರು ಅತ್ಯಂತ ಶ್ರೇಷ್ಠರಾದವರು. ಯಾಕೆ ಅಲ್ಲಿ ಬ್ರಹ್ಮದೇವಾನಾಂ ಪ್ರಥಮಸ್ಸಂ ಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಭೋಕ್ತಾ ಸ ಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಅಥರ್ವಣೇಯಾಂ ಪ್ರಪದೇತ ಬ್ರಹ್ಮ ಅಥರ್ವಾ ತಾಂ ಪುರೋವಾಚ ಅಂಗಿರೇ ಬ್ರಹ್ಮ ವಿದ್ಯಾಂ ಸಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋ ಅಂಗಿರಸೆ ಪರಾಪರಾಂ. ಅಂಗಿರಸ ಋಷಿಗಳು ಮೊದಲು ಭೂಮಿಯಲ್ಲಿ ಆ ತತ್ವವನ್ನು ಹರಡೋದಕ್ಕೆ ಅತ್ಯಂತ ಶ್ರೇಷ್ಠರಾದವರು ಅಂಗಿರಸ. ಆ ಅಂಗಿರಸ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಮಾಡಿದೆ ಬೃಹದಾರಣ್ಯಕದಲ್ಲಿ, ಅಂಗಾನಾಗುಂಹಿ ರಸಃ ಅಂತ. ಈ ಅಂಗಗಳಿಗೆಲ್ಲ ರಸ ಅಂದರೆ ಜಿಷ್ಟು ತಿರುಳು ಅನ್ನೋದು ಪ್ರಾಣನೇ, ಪ್ರಾಣನಿಗೆ ಹೇಳ್ತಾ ಇರೋದು ಅಂಗಿರಸ ಅಂತ. ಅದರಿಂದ ಅಂಗಿರಸ ಅನ್ನೋದು ಋಷಿಗಳು ಅಂತಲೂ ಆಗಬಹುದು, ಅಥವಾ ಅಂಗಿರಸ ಅಂದ್ರೆ ಪ್ರಾಣನೇ. ಅಂಗಗಳಿಗೆಲ್ಲ ರಸ ಯಾವುದು ಅಲ್ವಾ, ಪ್ರಾಣನೇ ಅದು. ಅದರಿಂದ ಋಷಿಗಳು, ಅಂಗಿರಸ ಋಷಿಗಳು ಅಂತ ಏನಿದ್ದಾರೆ, ಅವರ ಸತ್ಯವಾದ ನಡತೆ ಅಂತ ಏನಿದೆ, ಚಾಚೂ ತಪ್ಪದ ನಡತೆ, ತಮ್ಮ ತಮ್ಮ ಅನುಷ್ಠಾನಾದಿಗಳಲ್ಲೂ ಮತ್ತೆ ಲೌಕಿಕ ವ್ಯವಹಾರದಲ್ಲೂ ಅಷ್ಟೇ ಕಟ್ಟುನಿಟ್ಟಾದಂತಹ ಒಂದು ಇದು ಇಟ್ಕೊಂಡಿದ್ರಲ್ಲ ಅವರು, ನೇರ ನಡೆ ನುಡಿಗಳು, ಅದು ನೀನೇ ಆಗಿದ್ದೀಯಾ ಅಂತ. ನೇರ ನಡೆ ನುಡಿಗಳು ತುಂಬ ಕಷ್ಟ, ತುಂಬ ಜನರಿಗೆ ಇಷ್ಟ ಆಗಲ್ಲ, ಇನ್ನೂ ಮಾಡೋಕ್ಕಾಗಲ್ಲ. ಪ್ರಪಂಚ ಹಾಗೇ ಇರೋದು, ಸತ್ಯವನ್ನು ಅರ್ಗಿಸ್ಕೊಳ್ಳೋದು ಕಷ್ಟ. ಅದನ್ನು ಹೇಳಿಬಿಟ್ರೆ ತಲೆ ಕೆಟ್ಟ ಹೋಗ್ಬಿಟ್ಟಿರುತ್ತೆ. ಈಗ ಹೇಳ್ತಾರೆ ನನಗೆ, ಹಾಗೆ ಪ್ರಪಂಚ ಇರೋದು. ಕಿಂಚ ದೇವಾನಾಂ ಇಂದ್ರಾದೀನಾಂ ಅಸಿ ಭವಸಿ ತ್ವಂ ವಂದಿತಮಃ ಹವಿಷಾಂ ಪ್ರಾಪಯಿತೃತಮಃ. ಕಿಂಚ ಮತ್ತು ಏನಪ್ಪ ಅಂದರೆ, ದೇವತೆಗಳು ಅಂದರೆ ಇಂದ್ರಾದಿಗಳು. ಎಷ್ಟು ಜನ ದೇವತೆಗಳು? 33 ಕೋಟಿ ದೇವತೆಗಳು ಅಂತಾರೆ, 33 ಲಕ್ಷ ಅಂತಾರೆ, 33,000 ಅಂತಾರೆ, 33 ಅಂತಾರೆ, ಆಮೇಲೆ 3 ಅಂತಾರೆ, ಆಮೇಲೆ 1 ಅಂತಾರೆ. ಒಬ್ಬ ಪ್ರಜಾಪತಿಯೇ ಎಲ್ಲ ದೇವತೆಗಳು. ಪ್ರಜಾಪತಿಯ ಅಂಗಾಂಗಗಳೇ ದೇವತೆಗಳು, ಒಂದೊಂದು ಅಂಗ ಒಂದೊಂದು ದೇವತೆ. ಇದು ಸೂರ್ಯಚಂದ್ರರಾದರೆ ಇದು ಕ್ಷತ್ರಿಯತ್ವ ಇರೋದ್ರಿಂದ ಭುಜಕ್ಕೆ ಅವನು ಇಂದ್ರ. ಅಲ್ಲಿ ಇಂದ್ರ ಒಬ್ಬನೇ. ವಸುಗಳು ಅಷ್ಟವಸುಗಳು 8 ಜನ. ಮರುದೇವತೆಗಳು 49 ಜನ, ಸಪ್ತವೈ ಮರುತಃ ಅಂತ 49 ಜನ. ಆಮೇಲೆ ಇದು ಎಂಥದ್ದು, ಏಕಾದಶ ರುದ್ರರು ಗಣದೇವತೆಗಳು ಇರಲ್ಲ. 12 ಆದಿತ್ಯರು. ಹೀಗೆ ನೋಡಿ, 12 ಆದಿತ್ಯರು 12, ಏಕಾದಶ ರುದ್ರರು 12, 11, 23, ಅಷ್ಟವಸುಗಳು 23, 8, 31, ಇಂದ್ರ ಪ್ರಜಾಪತಿ 33 ಆಯ್ತಲ್ಲ. ಆ 33 ದೇವತೆಗಳ ಅಂಗಾಂಗಗಳು, ಅವರ ರೋಮಗಳು ಎಲ್ಲ ದೇವತೆಗಳು ಅಲ್ವಾ. ದೇಹ ಅಂದರೆ ಇದೆಲ್ಲ ಸೇರೇ ತಾನೆ ದೇಹ. ಇದು ಎಲ್ಲ ಬೆಲೆಗೆ ಬರುತ್ತಾನೆ. ಕೂದಲಿಲ್ದೇ ಇರೋ ಗೊತ್ತಾಗುತ್ತೆ ಕೂದಲಿನ ಬೆಲೆ. ಒಂದೊಂದು ದೇವತೆಗಳೇ. ಆ ಪ್ರಜಾಪತಿಯ ಶರೀರದಲ್ಲಿರುವ ಪ್ರತಿಯೊಂದು ಕೂಡ ದೇವತೆ. ಹಾಗೆ ಈ ಶರೀರವು ಅವನದೇ ಒಂದು ಪ್ರತಿರೂಪ. ಅದು ಇದನ್ನು ಶರೀರವನ್ನು ಈ ತುಚ್ಛ ಶರೀರವಾಗಿ ನೋಡೋದಕ್ಕಿಂತ ದೇವತೆಯಲ್ಲಿ ಒಂದು ಭಾಗ ಅಂತ ನೋಡ್ಕೊಂಡು ಹೋದರೆ, ನಾನು ಇದು ಅಂದ್ಕೊಂಡಾಗಲೂ ನಾನು ಕೂಡ ಪ್ರಜಾಪತಿಯಲ್ಲಿ ಒಂದು ಭಾಗವಾಗಿದ್ದೇನೆ, ಒಂದು ಅಂಶವಾಗಿದ್ದೇನೆ, ಅವನಿಗೆ ಸೇರಿದ್ದೇನೆ, ಅವನಲ್ಲೇ ಹೋಗಿದ್ದೀನಿ ಅಂದರೆ ಒಂದು ಒಳ್ಳೆಯ ಭಾವನೆ ಬೆಳೆಯುತ್ತೆ, ಉಪಾಸನೆ ಆಗುತ್ತೆ. ಆ ಇಂದ್ರಾದಿ ದೇವತೆಗಳೇನಿದ್ದಾರೆ 33 ಕೋಟಿನಿ, 33 ಲಕ್ಷಾನಿ. ಕೋಟಿ ಅಂದರೆ ಟೈಪ್ ಅಂತ ಕೆಲವರು ಹೇಳ್ತಾರೆ. 33 ಕೋಟಿ ಅಂದರೆ 33 ಪ್ರಕಾರದ ದೇವತೆಗಳು ಅಂತ ಹೇಳಿದ್ವಲ್ಲ, 33 ಪ್ರಕಾರ. ಆ ರೀತಿಯಾಗಿ ಹೇಳ್ಬೋದು ಅವರು. ಇನ್ನು ಕೆಲವರು ಇಲ್ಲ 33 ಕೋಟಿ ದೇವತೆಗಳೇ ಇದ್ದಾರೆ ಅಂತ. ಇಲ್ಲ ಅನ್ನಕ್ಕೆ ಬರಲ್ಲ. 700 ಕೋಟಿ ಮನುಷ್ಯರಿದ್ಮೇಲೆ 33 ಕೋಟಿ ದೇವತೆಗಳಿಲ್ಲ ಅನ್ನಕ್ಕೆ ಬರಲ್ಲ ಅಲ್ವಾ. ಹೇಗೆ ಬೇಕಿರೋ ಈ ಪ್ರಪಂಚವನ್ನು, ಈ ಭೂಮಿಯನ್ನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇನ್ನೂ ಪ್ರಪಂಚ, ಸೌರವ್ಯೂಹ,
ಗ್ಯಾಲಾಕ್ಸಿ, ಅಂಥ ಯೂನಿವರ್ಸ್ ವಿಶ್ವ, ಅಂತಹ ವಿಶ್ವಗಳು ಅನೇಕಾಂತರ ಇವತ್ತು. ಯೂನಿವರ್ಸ್ ಅಲ್ಲ ಇವತ್ತು ಮಲ್ಟಿವರ್ಸು. ಈ ಪ್ರಪಂಚ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಇದಿಷ್ಟೇನೆ, ಇದು ಹೀಗೇನೆ ಅಂತ ಹೇಳೋರು ಯಾರು? ಹೇಳೋಕ್ಕಾಗಲ್ಲ. ಅದರಿಂದ ಕೆಲವರು 33 ಕೋಟಿ ದೇವತೆಗಳು ಅಂದರೆ ಹೌದು, ಇಲ್ಲ 33 ಲಕ್ಷ ಅಂದರೆ ಹೌದು, 33,000 ಅಂದರೂ ಹೌದು, 33 ಅಂದರೂ ಹೌದು, ಇಲ್ಲ 3 ಯಾರು ಬ್ರಹ್ಮ ವಿಷ್ಣು ಮಹೇಶ ಅದು ಹೌದು, ಇಲ್ಲ ಅದೆಲ್ಲ ಸೇರಿ ಆದಿಶಕ್ತಿ ಬಂದೆವು ಹೌದು. ನಿನ್ನ ಮನಸ್ಸಿನ ಭಾವನೆಗಳಿಗೆ ಯಾವ ರೀತಿಯಾಗಿ ನೀನು ಪುಷ್ಟಿ ಕೊಡ್ತಾ ಇದೆಯೋ ಆ ರೀತಿಯಾಗಿ ತೋರುತ್ತೆ. ಎಲ್ಲದಕ್ಕೂ ಶಾಸ್ತ್ರ ಇದೆ. ಶಾಸ್ತ್ರ ಇದಿಂಥದ್ದು ಹೀಗೇ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಅಂದರೆ ಉತ್ತಮ ಶಾಸ್ತ್ರ ಹೇಳಿದ ಅನೇಕ ಪ್ರಕಾರ ಹೇಳ್ಕೊಟ್ಟಿದೆಯಲ್ಲ, ಇದೆಲ್ಲವೂ ಶಾಸ್ತ್ರದ ಚಿಂತನೆ. ಆದ್ದರಿಂದ ಹೀಗೆ ಯಾವುದೇ ಒಂದು ರೀತಿಯಲ್ಲಿ ಚಿಂತನೆ ಮಾಡಿದರೂ ಆಗುತ್ತೆ. ಇಂದ್ರನೇ ಮೊದಲಾದ ದೇವತೆಗಳ ಪೈಕಿ ನೀನು ತೊಂಬಂದ್ರೆ ನೀನು ವನ್ಹಿತಮನು ಅಂದರೆ ಹವಿಸ್ಸುಗಳನ್ನು ತೆಗೆದುಕೊಂಡು ಹೋಗುವುದರಲ್ಲಿ ಶ್ರೇಷ್ಠನು. ಪ್ರಾಪಯಿತೃ ತಮ, ಪ್ರಾಪಯಿತ, ಪ್ರಾಪಯಿತೃ ತರಹ, ಪ್ರಾಪಯಿತೃ ತಮ. ಪ್ರಾಪಯಿತ ಅಂದರೆ ತೆಗೆದುಕೊಂಡು ಹೋಗುವವನು, ತಲುಪಿಸುವವನು ಅಂತ. ಪೋಸ್ಟ್ಮ್ಯಾನ್ ಅವರವರಿಗೆ ಏನೇನು ತಲುಪಿಸ್ಬೇಕೋ ಅವರವರಿಗೆ ತಗೊಂಡೋಗಿ ತಲುಪಿಸ್ಬಿಡ್ತಾನೆ ಆಯಾಯ ದೇವತೆಗಳಿಗೆ. ಈ ದೃಷ್ಟಿಯಲ್ಲಿ ನೋಡಿ, ಅಗ್ನಿ ನಿಜವಾಗಿಯೂ ಅಗ್ನಿಗಿಂತ ಬೇರೆಯಾಗ ದೇವತೆಗಳಿದ್ರೆ ಅವನ ಯಾಕೆ ತಲುಪಿಸ್ತಿದ್ದ? ತಲುಪಿಸೋಕ್ಕಾಗ್ತಿರ್ಲಿಲ್ಲ. ಒಂದನ್ನೇ ನಾವು ಅನೇಕ ರೀತಿಯಲ್ಲಿ ಭಾವನೆ ಮಾಡ್ತಾ ಇರೋದು. ಆ ಅಗ್ನಿ ಅಂದ್ರೆ ನಾವು ಇಲ್ಲಿ ತೋರುವ ಅಗ್ನಿ ಅಷ್ಟೇ ಏನಲ್ಲ, ಅಗ್ನಿ ತತ್ವ. ಅದು ಅಗ್ನಿ ತತ್ವ ಅಂದ್ರೆ ವಿರಾಟ್ ಪುರುಷ. ಆ ವಿರಾಟ್ ಪುರುಷನಿಗೆ ನಾವು ಕೊಡ್ತಾ ಇರೋದ್ರಿಂದ ಅವನೆಲ್ಲದಕ್ಕೂ ತಲುಪಿಸ್ತಾನೆ. ಇಲ್ಲಿ ಹೇಗೆ ಊಟ ಮಾಡ್ತೀವಿ ನಾವು ಕೊಡ್ತಾ ಇರೋದು ಬಾಯಿಗೆ ಮಾತ್ರ, ಅದು ಹೊಟ್ಟೆಗೆ ಮಾತ್ರ ಹೋಗುತ್ತೆ. ಕಣ್ಣಿಗೆ ಯಾಕೆ ಶಕ್ತಿ ಬಂತು, ಕಿವಿಗೆ ಯಾಕೆ ಶಕ್ತಿ ಬಂತು, ಮೂಗಿಗೆ ಯಾಕೆ ಶಕ್ತಿ ಬಂತು, ಈ ಅಂಗಾಂಗಗಳಿಗೆಲ್ಲ ಯಾಕೆ ಶಕ್ತಿ ಬಂತು? ಹೊಟ್ಟೆಯಲ್ಲಿರೋ ಅಗ್ನಿ ಯಾವುದೋ ಒಂದು ಶಕ್ತಿ ಇದೆಯಲ್ಲ, ಅನ್ನವನ್ನು ಜೀರ್ಣ ಮಾಡೋದು. ಅದು ನಾನು ಯಾರಿಗೂ ತಲುಪಿಸಲ್ಲಪ್ಪ, ಅದು ನನಗೇ ಬೇಕು ಅಂತ ಇಟ್ಕೊಂಡಿದ್ದಿದ್ರೆ ಎಲ್ಲರಿಗೂ ಹೋಗ್ತದೆ. ಹಾಗೆ ಆಗೋದು ಇಲ್ಲ. ಅದಕ್ಕೆ ಯಾಕೆ ಇದಿಷ್ಟನ್ನು ಅಭಿಮಾನ ಪಟ್ಟುಕೊಂಡ ಪ್ರಾಣ ಇದಾನಲ್ಲ, ಅವನಿಗೆ ಇದು ಕಡಿಮೆ ಇದು ಹೆಚ್ಚು ಅನ್ನೋದಿಲ್ಲ. ಅವನಿಗೆ ಎಲ್ಲ ಕಡೆಯಲ್ಲೂ ಸಮಾನೇ, ಅವನು ಸಮನಾಗಿರೋದು. ಅವನಿಗೆ ಸಮ ಅಂತಲೂ ಹೆಸರು. ವೇದದಲ್ಲಿ ಬೃಹದಾರಣ್ಯಕದಲ್ಲಿ ಬರುತ್ತೆ. ಅವನು ಸಮಃ ಪೃಷಿನ, ಸಮೋ ಮಶಕೇನ, ಸಮೋ ನಾಗೇನ, ಸಮ ಏವಿಸ್ತ್ರಿಪಿ ಲೋಕೈ, ಸಮೋ ಅನೇನ ಸರ್ವೇಣ ಅಂತ. ಅವನು ಎಲ್ಲದಕ್ಕೂ ಸಮನಾಗಿದ್ದಾನೆ ಅದರಿಂದ ಸಮ ಅಂತ ಹೆಸರು. ಅವನಿಗೆ ಇಲ್ಲಿ ಕಡಿಮೆ, ಇಲ್ಲಿ ಹೆಚ್ಚು, ಇದು ಬೇಕಿಲ್ಲ, ಇದು ಬೇಕು, ಅವೆಲ್ಲ ಏನಿಲ್ಲ. ಕೂದಲು ಬೇಕಿಲ್ಲ ಅಂತ ಪ್ರಾಣ, ಎಲ್ಲದೂ ಬೇಕು ಅವನಿಗೆ. ಅದಕ್ಕೆ ಎಲ್ಲದಕ್ಕೂ ಶಕ್ತಿಯನ್ನು ಕಳಿಸ್ತಾನ. ಅದಕ್ಕೆ ಸಮಾನ ಅಂತ ಹೆಸರೋದು ಅವನಿಗೆ. ಪ್ರಾಣನಿಗೆ ಹೆಸರು ಸಮಾನ ಅಂತ. ಸಮಂ ನಯತೀತಿ ಸಮಾನ ಅಂತ. ಅನ್ನರಸಾದೀನ್ ಸಮಂ ನಯತಿ. ಅನ್ನ ರಸವೇ ಮೊದಲಾದವುಗಳನ್ನು ಎಲ್ಲ ಅಂಗಗಳಿಗೂ ಸಮಾನವಾಗಿ ತೆಗೆದುಕೊಂಡು ಹೋಗುತ್ತಾನೆ. ಅದಕ್ಕೆ ಸಮಾನವಾಗಿ ತಗೊಂಡು ಹೋಗ್ತಾನೆ ಅಂದರೆ ಎಷ್ಟು? ಇಡೀ ಕೈಗೆ ಎಷ್ಟು ಬೇಕೋ ಒಂದು ಉಗುರಿಗೆ ಅಷ್ಟು ಬೇಕಾಗಿಲ್ಲಪ್ಪ. ಇಲ್ಲ ಈಗ ಮಕ್ಕಳು ಹಠ ಮಾಡ್ಕೊಳ್ಳ, ಅವನಿಗೆ ಅದು ಜಾಸ್ತಿ ಆಗದೆ ನನಗೂ ಹಾಕು ಅಂತ. ಹಾಗಲ್ಲ ಸಮಾನ ಅಂದರೆ, ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತಾನೆ ಅಂತ. ಅದು ಸಮಾನತೆ. ಎಲ್ಲರೂ ಒಂದೇ ರೀತಿ ಅಲ್ವಾ? ಅದಕ್ಕೆ ಎಷ್ಟು ಗ್ರಹಿಸ್ಕೊಳ್ಳೋ ಶಕ್ತಿ ಇದೆಯೋ ಅಷ್ಟನ್ನು ಕೊಡಬೇಕೇ ಹೊರತು ಎಲ್ರಿಗೂ ಒಂದೇ ಸಮಾನ ಅಂತ ಹೇಳಿ ಒಂದೇ ರೀತಿ ಊಟ ಹಾಕ್ಬಿಟ್ರೆ ಎಲ್ಲಿ ಸಹಿಸ್ಕೋತಾರ ಅವರು? 2 ವರ್ಷದ ಮಗುಗೂ 10 ವರ್ಷದ ಮಗುಗೂ 20 ವರ್ಷದ ಮಗು ಒಂದೇ ರೀತಿ ಊಟ ಆಗತ್ತಾ? ಆಗಲ್ಲ. ಅದರಿಂದ ಸಮಾನತೆ ಅಂದ್ರೇನು? ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟು ಅದನ್ನು ಪೋಷಿಸೋದೇ ಅದರ ಸಮಾನತೆ. ಅದಕ್ಕೆ ತಾಯಿಯನ್ನು ಸಮಾನ ಅಂತ ಹೇಳೋದು ನಾವು. ಅಲ್ರಿ, ತಾಯಿ ಎಲ್ರಿಗೂ ಒಂದೇ ಥರ ಇರ್ತಾಳೆ ಅಂತೇಳಿ ನೀವು ಒಬ್ಬೊಬ್ರಿಗೆ ಒಂದೊಂದು ಮಾಡೋದು ಕಾಣಿಸುತ್ತಲ್ಲ, ಅಂದರೆ ಅದೇ ಸಮಾನತೆ. ಅಂದರೆ ಅವರ ಮನಸ್ಸನ್ನು, ಅವರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಅದನ್ನು ಬೇಕು ಅಂತ. ಒಬ್ಬರಿಗೆ ಒಂದು ತರಕಾರಿ ಇಷ್ಟ ಆಗಲ್ಲ, ಅಥವಾ ಅದಕ್ಕೆ ದೇಹಕ್ಕೆ ತಡೆಯಲ್ಲ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾಳೆ ತಾಯಿ. ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದಲ್ಲ, ಅದೇ ಸಮಾನತೆ. ಒಬ್ಬೊಬ್ರಿಗೆ ನಾನು ಮಾಡಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಯಾವನ್ ಮಾಡ್ತಾನೆ ಕೂಗಳಲ್ಲ. ಅದಕ್ಕೆ ದೇಹಕ್ಕೆ ಆಗಲ್ಲ, ಬೇಡ, ಅದು ಇದಕ್ಕೆ ಇದಿಷ್ಟ, ಇದು ಕೊಡು, ಹಾಗೆ ಮಾಡ್ತಾರೆ. ಅದು ಸಮಾನತೆ. ನಮ್ಮ ಗುರುಗಳು ಹೇಳ್ಕೊಂಡು ನಗು ಬರ್ತಾ ಇದೆ ಇವತ್ತು. ಕೇಳಿಸ್ಕೊ, ನೀನು ಕೇಳಿಸ್ಕೊಂಡ್ರೆ ನಗ್ತೀಯ, ಪರವಾಗಿಲ್ಲ. ಪ್ರಾಪ ಇದ್ರ ತಮಃ. ನೀನು ಹವಿಸ್ಸನ್ನ ಎಲ್ಲ ದೇವತೆಗಳಿಗೆ, ಅದು ಒಂದೇ ಪ್ರಜಾಪತಿ ಅನ್ನೋದು ಒಂದೇ ದೇವತೆಯಾದ್ದರಿಂದ, ಆ ಒಂದೇ ದೇವತೆಯ ಅಂಗಾಂಗಗಳಾದ್ದರಿಂದಲೇ ಆ ಪ್ರಜಾಪತಿಯ ಮುಖವನ್ನೇ ನಾವು ಅಗ್ನಿ ಅಂತ ಹೇಳೋದ್ರಿಂದ
ಅವನ ಹೊಟ್ಟೆಯಲ್ಲಿರೋದು ವೈಶ್ವಾನರಾಗ್ನಿನೇ. ಇಲ್ಲಿ ನಮ್ಮ ಹೊಟ್ಟೆಯಲ್ಲೂ ವೈಶ್ವಾನರಾಗ್ನಿ ಅಂತ ಇರೋದು. ಅದನ್ನೇ ಪರಮಾತ್ಮ ಭಗವದ್ಗೀತೆಯಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಅರ್ಜುನ ನಾನು ವಿಭೂತಿ ಅಧ್ಯಾಯದಲ್ಲಿ ನಾನು ಏನೇನೇನೇನಾಗಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾನಲ್ಲ, ಅಲ್ಲಿ ನಾನು ಈ ಹೊಟ್ಟೆಯಲ್ಲಿ ವೈಶ್ವಾನರಾಗ್ನಿ ರೂಪದಲ್ಲಿ ಇದ್ದೀನಿ. ಅದರಿಂದ ಚತುರ್ವಿಧವಾದ ಆಹಾರವನ್ನು ಭಕ್ಷ್ಯ ಭೋಜ್ಯ ಚೋಹ್ಯ ಲೇಹ್ಯ ಅಂತ 4 ಪ್ರಕಾರವಾದ ಆಹಾರಗಳೇನಿದೆ ಅದನ್ನು ಏನು ಸೇವಿಸ್ತಾರೆ ಅದನ್ನು ಎಲ್ಲದಕ್ಕೂ ಸರಿಯಾಗಿ ಪಚನ ಮಾಡ್ತೀನಿ ಅಂತ ಹೇಳಿದ್ದಾನೆ. ಪಚನ ಮಾಡಿದ ಮೇಲೆ ಆ ಬಂದಂಥ ರಸವನ್ನು ಎಲ್ಲ ಕಡೆಗೂ ಆ ಪ್ರಾಣ ಹಂಚ್ತಾರೆ. ಅದರಿಂದ ನೀನು ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರುವಂತಹ ಹವಿಸ್ಸನ್ನು ತೆಗೆದುಕೊಂಡು ಹೋಗುವಂತಹ ಪ್ರಾಪ ಇದ್ರಂದ್ರೆ ಬರೀ ತಗೊಂಡು ಹೋಗೋದಲ್ಲ, ತಲುಪಿಸುವುದು ಅಂತ ಅದೇ ಮುಖ್ಯ. ತಗೊಂಡು ಹೋಗೋದು ಬೇರೆ, ತಲುಪಿಸೋದು ಬೇರೆ. ತಗೊಂಡು ಹೋಗಿದ್ದೆಲ್ಲ ತಲುಪಿಸ್ಬೇಕಾಗಿಲ್ಲ. ನೆನ್ನೆ ಒಬ್ಬರು ನಮ್ಮ ತುಂಬ ಹತ್ತಿರದವರೇ, ಅವ್ರ ಬಗ್ಗೆ ನಮ್ಮಮ್ಮ ಹೇಳ್ತಿದ್ರು. ಏನು ಅಂದರೆ ಈ ಬಟ್ಟೆ ಹೊಲಿತಾರೆ, ಅದು ತಗೊಂಡೋಗಿ ವಾಪಸ್ ಬರಲ್ಲ. ಬಟ್ಟೆ ಹೊಲಿತೀನಿ ತಗೊಂಡೋಗ್ತಾರೆ, ಅದು ವಾಪಸ್ ಬರಲ್ಲ, ವಾಪಸ್ ತಲುಪಿಸ್ಬೇಕು. ಅದಕ್ಕೀಗ ಅವ್ರಿಗೆ ಬಟ್ಟೆ ಕೊಡೋದೇ ನಿಂತು ಹೋಗ್ಬಿಟ್ಟಿದೆ, ಪಾಪ ತುಂಬ ಕಷ್ಟ ಆಗಿದೆ ಅಂದರು. ಅದೇನು ಮಾಡೋದು? ಅಯ್ಯೋ ನೀವು ಕೊಟ್ಟಿದ್ರಾ ಅಂದ್ಬಿಟ್ರೆ ಹೋಗಿ, ಅಲ್ಲಮ್ಮ ಮನೆ ಕೊಟ್ಟಿದ್ದು ನೀವು ಕೊಟ್ಟಿದ್ರಾ ಅದು ಅಯ್ಯೋ ಇಲ್ಲೇ ಇಟ್ಟಿದೆ ಎಲ್ಲೋ ಹೋಗಿದೆ ಅಂದ್ಬಿಡೋದು. ಹಾಗಂತ ಹೇಳಿದ್ರೆ ಯಾರಪ್ಪ ಒಪ್ಕೋತಾರೆ? ಹಾಗಲ್ಲ. ಅದರಿಂದ ಅಗ್ನಿ ನಾನು ತಗೊಂಡೋಗ್ತೀನಿ, ನಾನು ಗೊತ್ತಿಲ್ಲಪ್ಪ ಅದು ಎಲ್ಲೋಗುತ್ತೋ ಅಂದರೆ ಹಾಗೆ ಹೇಳಕ್ಕಾಗ. ಅಂದರೆ ತಲುಪಿಸುವವರು ನೀನು ಅಂದರು. ಪಿತೃಣಾಂ ನಾಂದಿ ಮುಖೇ ಶ್ರಾದ್ಧೆ ಪಿತೃಣಾಂ ನಾಂದಿಮುಖೇ ಶ್ರಾದ್ಧೆ ಯಾ ಪಿತೃಭ್ಯೋ ದೀಯತೆ ಸ್ವಧಾ ಯಾ ಪಿತೃಭ್ಯೋ ದೀಯತೆ ಸ್ವಧಾ ಅನ್ನಂ ಸಾ ದೇವಪ್ರದಾನಂ ಅಪೇಕ್ಷ್ಯ ಸ ದೇವಪ್ರದಾನಂ ಅಪೇಕ್ಷ್ಯ ಪ್ರಥಮ ಭವತಿ. ಅಲ್ಲಿ ದೇವ ಪ್ರದಾನ ಮಾಡಿ, ಪ್ರಧಾನ ಮಾಡಬೇಡಿ. ಧಾ ಅಂತಿದೆ ಅಲ್ಲಿ, ಪ್ರಧಾನ ಬೇಡ, ಪ್ರದಾನಂ ಕೊಡೋದು ಅಂತ. ಅನ್ನಂ ಸ ಆ ಐತಿ ಅನ್ನಂ ಸಾ ಯಾಕೆ ಸಹ ಅಲ್ವಾ? ಸಹಲ ಅದು ಸಾ ಸ್ವಧಾ, ಸ್ವಧಾ ವಿಶೇಷಣ. ಅದು ಸ ಮತ್ತೆ ಆ ಮಾಡಿದ್ದಾರೆ ಅಂದ್ರೆ ಓಚೆ ಇದು ಮಾಡಿ ಬಿಡಿಸ್ಬಿಟ್ಟಿದ್ಯಾ? ಇಲ್ಲ, ಅದು ತಪ್ಪಾಗಿದೆ. ಸ ಆಗಿದೆ, ಆಮೇಲೆ ಆ ಆಗಿದೆ. ಅದೇ ಅದನ್ನ ಆ ತೆಗೆದು ಸಾ ದೀರ್ಘ ಹೌದು. ಪಿತೃಗಳಿಗೆ ಈ ನಾಂದಿಮುಖ ಶ್ರಾದ್ದ ಅಂದರೆ ಯಾವುದಾದರೂ ಉತ್ತಮವಾದ ಕರ್ಮಗಳನ್ನು, ಸಂಸ್ಕಾರ ಕರ್ಮಾದಿಗಳನ್ನು ಮಾಡೋವಾಗ, ಮದುವೆ ಮುಂಜಿ ಎಲ್ಲ ಮಾಡೋವಾಗ ಹಿಂದಿನ ದಿನ ಪಿತೃಗಳಿಗೆ ಕೊಡಬೇಕು ಅಂತ ನಮ್ಮ ವೇದ ಮಂತ್ರ. ಅದು ವೇದದಲ್ಲಿ ತಸ್ಮಾತ್ ಪಿತೃಭ್ಯ ಪೂರ್ವೇದ್ಯು ಕ್ರಿಯತೆ ಅಂತ. ಪಿತೃಗಳಿಗೆ ಹಿಂದಿನ ದಿನವೇ ಕೊಟ್ಬಿಡ್ಬೇಕು. ನೆಕ್ಸ್ಟ್ ದಿನ ದೇವತಾ ಕರ್ಮಗಳು, ಆದರೆ ಹಿಂದಿನ ದಿನವೇ ಪಿತೃಕರ್ಮಗಳು. ಅದರಿಂದ ಆ ನಾಂದಿಮುಖ ಶ್ರಾದ್ದ ಅಂತಿದೆಯಲ್ಲ, ಅದು ಪಿತೃಗಳಿಗೆ ಕೊಡುವಂಥದ್ದು. ಅಲ್ಲಿ ಸ್ವಧಾಕಾರವನ್ನು ಉಪಯೋಗಿಸ್ತೀವಿ. ಅದು ದೇವತೆಗಳಿಗೆ ಕೊಡುವಂತಹ ಹವಿಸ್ಸಾದಿಗಳನ್ನು ಅಪೇಕ್ಷಿಸ್ಕೊಂಡಾಗ ಅದೇ ಮೊದಲಾಗತ್ತೆ. ಶಾಸ್ತ್ರ ಇರೋದೇ ಹಾಗೆ, ದೇವತೆಗಳಿಗೆ ಕೊಡೋದಕ್ಕೆ ಮುಂಚೆ ಪಿತೃಗಳಿಗೆ ಕೊಟ್ಬಿಡುವಂಥ. ಅದಕ್ಕೆ ನಮ್ಮ ಮಾಮೂಲಿ ಶ್ರಾದ್ದದಲ್ಲೂ ಕೂಡ ತುಂಬ ಜನ ಇಟ್ಕೊಂಡಿದ್ದಾರೆ, ಈ ಶ್ರಾದ್ದ ಮುಗಿಯೋವರೆಗೆ ಅವತ್ತು ಪೂಜೆನೂ ಮಾಡಿರಲ್ಲ ಅವರು. ಯಾಕೆ? ಪೂಜೆ ಮಾಡಿದ್ರೆ ಅದಕ್ಕೆ ನೈವೇದ್ಯ ಕೊಡಬೇಕು. ನೈವೇದ್ಯ ಕೊಟ್ಟರೆ ದೇವತೆಗಳಿಗಾಗುತ್ತೆ. ಮೊದಲು ಶ್ರಾದ್ದ. ಯಾಕೆ? ತಂದೆ ತಾಯಿಗಳಿಗಿಂತ ಇದು ಹೆಚ್ಚಿನ ಇನ್ನೇನೂ ಇಲ್ಲ. ಅವತ್ತು ತಂದೆ ತಾಯಿಗಳಿಗೋಸ್ಕರ ನಾವು ಇದು ಮಾಡಬೇಕು. ಅವತ್ತು ತಂದೆ ತಾಯಿಗಳು ಅಂತ ಹೇಳುವಾಗಲೂ ಅವರನ್ನು ದೇವತಾ ರೂಪದಲ್ಲೇ ನೋಡೋದು. ಅದರಿಂದ ತುಂಬ ಜನ ನಮ್ಮ ಹಳ್ಳಿಗಳಲ್ಲಿ ಹಿಂದೆ ರಂಗೋಲಿ ಅಂತ ಇಟ್ಟರೆ ಅದನ್ನು ಅಕ್ಕಿ ಹಿಟ್ಟಲ್ಲಿ ಇಡ್ತಿದ್ರು. ಇವತ್ತಿನ ಥರ ರಂಗೋಲಿ ಕಲ್ಪುಡಿ ಅಲ್ಲ, ಅದು ಅಕ್ಕಿ ಹಿಟ್ಟಲ್ಲಿ ಇಡೋದು. ಯಾಕಪ್ಪ ಅಂದರೆ ಅಲ್ಲಿ ಹೊರಗಡೆ ಬಂದಂಥ ಇರುವೆ ಅವುಗಳಿಗೆಲ್ಲ ಆಹಾರ ಬೇಕಲ್ಲ. ಅನ್ನೋ ಬೃಹದಾರಣ್ಯಕದಲ್ಲಿ ಆ ಪಿಪೀಲಿಕಾಭ್ಯ ಅಂತ ಹೇಳಿದೆ. ಪಿಪೀಲಿಕಾ ಅಂದರೆ ಇರುವೆಗಳು. ಇರುವೆಗಳವರೆಗೂ ಒಬ್ಬ ಯಜಮಾನ ಪೋಷಕನಾಗಿರ್ತಾನೆ ಅಂತ. ಯಜಮಾನನು ಇರುವೆಗಳನ್ನು ಪೋಷಿಸ್ತಾನೆ ಮನೆಯಲ್ಲಿ ಅಂತ.
ಅಲ್ಲಿ ಇರುವೆಗಳಿಗೆ ಅಂತ ಏನು ಆಹಾರ ಕೊಡ್ತಿತ್ತೋ ಅದು ಹಿಟ್ಟು ಅದನ್ನ ಶ್ರಾದ್ದದಲ್ಲಿ ಮಾಡಲ್ಲ ಅವತ್ತು. ಅದಕ್ಕೆ ಶ್ರಾದ್ದದಲ್ಲಿ ರಂಗೋಲಿ ಇಟ್ಟಿರಲ್ಲ. ಈಗ ಅದು ಇನ್ನೂ ಒಂದು ಅನುಕೂಲ ಏನು ಅಂದ್ರೆ, ಈ ಹಿಂದೆ ಬ್ರಹ್ಮಚಾರಿಗಳು ಸನ್ಯಾಸಿಗಳು ಭಿಕ್ಷೆ ಕೇಳಕ್ ಹೋಗ್ತಿದ್ರು. ಯಾರ ಮನೆ ಮುಂದೆ ರಂಗೋಲಿ ಇರಲೋ ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಇವ್ರ ಮನೆ ಶ್ರಾದ್ದ ನಡೀತಾ ಇದೆ ಗೊತ್ತಾಗುತ್ತೆ. ಶ್ರಾದ್ದದಲ್ಲೂ ಇಡಲ್ಲ. ಇನ್ನು 10 ದಿನ ಈ ತಂದೆ ತಾಯಿ ಸತ್ತೋದಾಗ, ಯಾರ್ದಾರು ಮನೇಲಿ ಸತ್ತೋದಾಗ ಆ 10-11 ದಿನ ಮೈಲಿಗೆ ಕಡಿಯೋವರೆಗೂ ರಂಗೋಲಿ ಇಟ್ಟಿರಲ್ಲ. ರಂಗೋಲಿ ಇಟ್ಟಿಲ್ಲ ಅಂದ್ರೆ ಅವ್ರ ಮನೇಲಿ ಏನೋ ಇದೆ, ಹೋಗ್ಬಾರ್ದು ಅಂತ ಗೊತ್ತಾಗ್ಬಿಡುತ್ತೆ. ಅದು ಒಂದು ಅನುಕೂಲ. ಇನ್ನೊಂದು, ಅವತ್ತು ಆ ಪಿತೃಗಳಿಗೆ ಕೊಡೋದಕ್ಕೆ ಮುಂಚೆ ಇರುವೆಗಳು ತಿಂದ್ಬಿಡುತ್ತಲ್ಲ, ಆಮೇಲೆ ಕೊಡೋ ಇರುವೆಗಳಿಗೆ ಮುಂಚೆ ಕೊಡಬೇಡ. ಅಂದ್ರೆ ಅಷ್ಟರ ಮಟ್ಟಿಗೆ ಪಿತೃಗಳ ಕರ್ಮವನ್ನು ಇಟ್ಕೊಂಡಿದ್ದಾರೆ. ಪಿತೃಕರ್ಮಕ್ಕೆ ಭಾರಿ ಶ್ರೇಷ್ಠತೆ. ಯಾಕೆ, ಪಿತೃಗಳು ನೇರಾಗಿ ನಮ್ಮನ್ನ ಪಾಲಿಸಿ ಪೋಷಿಸಿದವರು. ಅವರು ಈಗ ದೇವತಾ ರೂಪವನ್ನು ಹೊಂದಿದ್ದಾರೆ. ಅವರಿಗೆ ನಾವು ಮಾಡ್ತಾ ಇರೋ ಕರ್ಮ ಅದು. ದೇವತಾ ರೂಪದಲ್ಲಿರುವಂಥವರಿಗೆ ಮಾಡ್ತಾ ಇರೋ ಕರ್ಮ. ಮತ್ತೆ ಈ ಲೋಕದ ಉತ್ತಮಗಾರಿಕೆಗೆ ಅಂದ್ರೆ ನಾವು ಈ ಲೋಕದಲ್ಲಿ ಮಕ್ಕಳನ್ನ, ಸೌಭಾಗ್ಯ ಸಂಪತ್ತುಗಳನ್ನ ಪಡ್ಕೊಂಡು ಚೆನ್ನಾಗಿರ್ಬೇಕು ಅಂದ್ರೆ ಪಿತೃಕರ್ಮವನ್ನು ಚೆನ್ನಾಗಿ ಮಾಡಬೇಕು. ಬದುಕಿರುವಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಒಂದು. ಪಿತೃಕರ್ಮ ಅನ್ನೋದ್ರಲ್ಲಿ ಇದು ಜೀವತಿ ವಾಕ್ಯಕರಣೇನ ಔರ್ಧ ದೈಹಿಕ ಸಂಸ್ಕ್ರಿಯ ಗಯಾಯಾಮ್ ಪಿಂಡದಾನೇನ ತ್ರಿಭಿ ಪುತ್ರಸ್ಯ ಪುತ್ರತ ಅಂತ. ಒಂದು, ಇಲ್ಲಿ ಈ ಲೋಕದಲ್ಲಿರುವಾಗ ಅವ್ರ ಮಾತುಗಳನ್ನ ಕೇಳೋದು, ಚೆನ್ನಾಗಿ ಅವ್ರು ಹೇಳ್ದಂಗೆ ಕೇಳಿಬಿಟ್ಟು ಅವ್ರಿಗೆ ಸೇವೆ ಮಾಡೋದು. ಜೀವತಿ ವಾಕ್ಯ, ಅವ್ರು ಬದುಕಿರೋವಾಗ ಅವರ ಶುಶ್ರೂಷೆ ಅಂದ್ರೇನು, ಅವರು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದು ಅಂತ ಮೊದಲು. ಕೇಳಿಸ್ಕೊಂಡು ಅದಕ್ಕೆ ತಕ್ಕಂತೆ ಆಚರಣೆ ಮಾಡೋದು. ಜೀವತಿ ವಾಕ್ಯಕರಣೇನ ಔರ್ಧ್ವ ದೈಹಿಕ ಸಂಸ್ಕ್ರಿಯ. ಅವರು ದೇಹ ಬಿಟ್ಟ ಮೇಲೆ ಎಲ್ಲರೂ ಒಂದಿನ ಬಿಟ್ಟೇ ಬಿಡ್ತಾರೆ. ಬಿಟ್ಟ ಮೇಲೆ ಅವರ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಚೆನ್ನಾಗಿ ಭಕ್ತಿಯಿಂದ ಮಾಡೋದು. 10 ದಿನದ ಕಾರ್ಯಕ್ರಮಗಳು. ಆಮೇಲೆ ಒಂದು ವರ್ಷದಲ್ಲಿ ಒಟ್ಟು ಎಷ್ಟು 16 ಶ್ರಾದ್ದನೇನೋ ಬರುತ್ತೆ. ಆ ಶ್ರಾದ್ದಗಳನ್ನೆಲ್ಲ ಮುಗಿಸೋದು. ಆಮೇಲೆ ಪ್ರತಿ ವರ್ಷ ಆಯಾಯ ಯಾವ ತಿಥಿಯೆಲ್ಲ ಹೋಗಿದ್ದಾರೋ ಅವತ್ತು ಶ್ರಾದ್ದಾದಿಗಳನ್ನು ಮಾಡೋದು. ಒಬ್ಬೊಬ್ರಿಗೆ ಒಂದೊಂದು ಕ್ರಮ ಇದೆ. ಕೆಲವರು ಅವತ್ತು ಕರೆದು 4 ಜನಕ್ಕೆ ಊಟ ಹಾಕೋ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಹೊಸ ಬಟ್ಟೆ ಇರೋದು ಅಂತಾರೆ ನಮ್ಮಲ್ಲೆಲ್ಲ. ನಮ್ಮ ರೈತರುಗಳು ಏನು ಮಾಡ್ತಾರೆ ಅಂದರೆ, ಸ್ವಾಮಿ ಇವತ್ತು ಹೊಸ ಬಟ್ಟೆ ತರಿಸಿದ್ದೀವಿ ಅಂದರೆ ಇವತ್ತು ನಮ್ಮ ತಂದೆಯವ್ರ ಕಾರ್ಯ ಅಂತ. ಅಂದರೆ ಅವತ್ತು ಮಾತ್ರ ನಾವು ಹೊಸ ಬಟ್ಟೆ ತಂದು ಅದನ್ನು ಪೂಜೆ ಮಾಡಿ ಅದನ್ನು ಧಾರಣೆ ಮಾಡಿ ಅದು ತಂದೆ ತಾಯಿಗಳಿಗೆ ಒಪ್ಪಿಸ್ತಾ ಇರೋದು ಅಂತ. ಆಮೇಲೆ ಒಂದು 4 ಜನಕ್ಕೆ ಊಟ ಹಾಕ್ತಾರೆ ಅವ್ರಿಗೆ ಯಥಾಶಕ್ತಿ. ನಮ್ಮೂರಲ್ಲಿ ಈಗಿನೂ ಮಾಡಿದ್ರು, ಎಲ್ಲರೂ ಮನೆಯಲ್ಲೂ ಮಾಡಿದ್ರು ರೈತರು. ಅವರು ಅದೊಂದು ಕ್ರಮ ಇಟ್ಕೊಂಡು ಒಬ್ಬೊಬ್ರು ಒಂದೊಂದು ಇಟ್ಕೊಂಡಿದ್ದಾರೆ. ಅಂದರೆ ಆ ತಂದೆ ತಾಯಿಗಳ ನೆನಪನ್ನ ತಂದ್ಕೋಬೇಕು ಮನಸ್ಸಿಗೆ. ಅದಕ್ಕೋಸ್ಕರವಾಗಿ ಏನೋ ಒಂದು ಮಾಡ್ತಾರೆ. ಅದು ಈ ನಾಂದಿಮುಖ ಶ್ರಾದ್ದದಲ್ಲಂತೂ ಈ ಸಂಸ್ಕಾರ ಕರ್ಮಗಳಿಗಿಂತ ಮುಂಚೆ ಹಿಂದಿನ ದಿನ ಮಾಡುವಂಥದ್ದು. ತಸ್ಮಾತ್ ಪಿತೃಭ್ಯ ಪೂರ್ವೇದ್ಯು ಕ್ರಿಯತೆ ಅಂತ ಹೇಳಿದ್ನಲ್ಲ ವೇದವಾಕ್ಯ. ಅದರ ಪ್ರಕಾರ ಇಟ್ಕೊಂಡು ನಾಂದಿಮುಖ ಶ್ರಾದ್ದದಲ್ಲಿ ಪಿತೃಗಳಿಗೆ ಯಾವ ಸ್ವಧಾಯನ್ನ ಕೊಡ್ತೀವೋ, ಆ ಅನ್ನಾದಿಗಳನ್ನ, ಸ್ವಧಾ ಅಂದರೆ ಅನ್ನ ಅಂತ, ಆ ಅನ್ನವನ್ನು ಕೊಡ್ತೀವೋ ಅದು ದೇವತೆಗಳಿಗೆ ಕೊಡೋದು ಅನ್ನೋ ಹೋಮ ಇದೆಯಲ್ಲ, ಅದು ನೆಕ್ಸ್ಟ್ ದಿನ ಬರುತ್ತಾನೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಹಿಂದಿನ ದಿನ ಆಗುತ್ತಲ್ಲ, ಪ್ರಥಮ ಆಗುತ್ತಲ್ಲ. ಅದರಿಂದ ಮೊದಲನೆಯ ಕಾರ, ಸ್ವಧಾಕಾರ ಅಂತ ಏನಿದೆ ಅಂದ್ರೆ ಪಿತೃಗಳಿಗೆ ಕೊಡುವಂತ ಹವಿಸ್ಸು ಕೂಡ ನೀನೇ ಆಗಿದ್ದೀಯಾ. ತಸ್ಯಾ ಅಪಿ ಪಿತೃಭ್ಯಃ ಪ್ರಾಪಯಿತಾ ತ್ವಮೇವ ಇತ್ಯರ್ಥಃ. ಅದನ್ನು ಕೂಡ ತಸ್ಯಾಹ ಸ್ವಧಾಯಾಹ ಅಂತ, ಆ ಸ್ವಧೆಯನ್ನು, ಆ ಅನ್ನವನ್ನ ನೀನು ಪಿತೃಗಳಿಗೆ ನೀನು ತಲುಪಿಸ್ತೀಯಾ ಅದು ನೀನೆ. ಒಟ್ಟಿನಲ್ಲಿ ಎಲ್ಲ ಕಡೆಯಲ್ಲೂ ಏನಾದರೂ ಒಂದು ಕ್ರಿಯೆ ನಡೀತಾ ಇದೆ ಅಂದರೆ ಅದು ಪ್ರಾಣನಿಗೆ ಸಂಬಂಧಪಟ್ಟಿದೆ. ಪ್ರಾಣನಿಗೆ ಸಂಬಂಧಪಡದ ಒಂದು ಕ್ರಿಯೆ ಅನ್ನೋದನ್ನೇ ಹೇಳಕ್ ಬರಲ್ಲ, ಆಗೋದೇ ಇಲ್ಲ, ಅದು ನಡೆಯೋದೇ ಇಲ್ಲ. ಕಿಂಚ ಋಷೀಣಾಂ ಚಕ್ಷುರಾದೀನಾಂ ಪ್ರಾಣಾನಾಂ ಅಂಗರಸಭೂತಾನಾಂ ಅಥರ್ವಣಾಂ ತೇಷಾಮೇವ ಪ್ರಾಣೋ ವಾ ಅಥರ್ವ ಇತಿ ಶ್ರುತೇಃ ಚರಿತಂ ಚೇಷ್ಟಿತಂ ಸತ್ಯಂ ಅವಿತಥಂ ದೇಹಧಾರಣಾದಿ ಉಪಕಾರ ಲಕ್ಷಣಂ ತ್ವಮೇವ ಅಸಿ. ಕಿಂಚ ಮತ್ತು ಏನಂದ್ರೆ ಋಷಿಗಳು ಅಂದ್ರೆ ಕಣ್ಣೇ ಮೊದಲಾದದ್ದು ಋಷಿಗಳು ಅಂತ. ಅಲ್ಲಿ ಅಯಂ ಬೃಹದಾರಣ್ಯಕದಲ್ಲಿ ಬರುತ್ತೆ. ಅಯಂ ಗೌತಮಃ, ಅಯಂ ಭರದ್ವಾಜ,
ಅಯಂ ಕಶ್ಯಪ ಅಯಂ ವಸಿಷ್ಠ ಅಂತ ಯಾವುದಕ್ಕಾರೋ ಹೇಳಿ ಇವರನ್ನೆಲ್ಲ ಋಷಿಗಳು ಅಂತ ಹೇಳಿದ್ದಾರೆ. ಇದರಲ್ಲೂ ನಮ್ಮ ಮಹಾನಾರಾಯಣೋಪನಿಷತ್ತಲ್ಲೂ ಬರುತ್ತೆ ಆ ವಾಕ್ಯ. ಏನು ಅಂದರೆ ವಾಕ್ಯ ಮಾತ್ರ ತೋರಿಸಿ ಹೇಳ್ತೀನಿ ನಿಮಗೆ. ಅಥವಾ ಮಹಾನಾರಾಯಣದಲ್ಲಿ ಪ್ರಸಿದ್ಧ ವಾಕ್ಯ ಅದು, ಯಾಕೆ ಅರ್ಥ ಇಲ್ಲ. ಅಲ್ಲಿ ಈ ಎಲ್ಲ ಇಂದ್ರಿಯಾದಿಗಳು ಋಷಿಗಳು ಅಂತ. ಆ ಋಷಿಗಳು ಏನಿದ್ದಾರೆ ಅವರೇ ಪ್ರಾಣಗಳು ಅಂತ. ಪ್ರಾಣಗಳಿಗೆ ಈಗ ಪ್ರಾಣ ಅನ್ನೋ ಶಬ್ದವನ್ನ ಬಹುವಚನದಲ್ಲಿ ಉಪಯೋಗಿಸಿದಾಗ ಅದು ಇಂದ್ರಿಯಾದಿಗಳು ಅಂತ ಅವತ್ತು ಹೇಳಿದೆ. ಅದರಿಂದ ಪ್ರಾಣಗಳು ಅಂತ ಬಹುವಚನ ಇರೋದ್ರಿಂದ ಇಂದ್ರಿಯಾದಿಗಳು, ಅದು ಕರ್ಮೇಂದ್ರಿಯ ಆಗ್ಬೋದು, ಜ್ಞಾನೇಂದ್ರಿಯ ಆಗ್ಬೋದು. ಅವುಗಳಿಗೆ ನೀನು ಅಂಗಿರಸನು ಅಂತ. ಅಂಗಿರಸನು ಅಂದರೆ ಅಂಗಗಳಿಗೆ ರಸಭೂತವಾಗಿರುವಂಥವನು ಅಂತ ಒಂದರ್ಥ. ಇನ್ನೊಂದು ಅಥರ್ವ ವೇದದಲ್ಲಿರುವ ಅಂಗಿರಸರು ಅವರೆಲ್ಲರಿಗೂ ನೀನು, ಯಾಕೆ ಪ್ರಾಣನೇ ಅಥರ್ವನು ಅಂತ ಶ್ರುತಿ ಇದೆಯಂತೆ. ಯಾವ ಶ್ರುತಿ ಅಂತ ಗೊತ್ತಿಲ್ಲ ಅಂತ ಸ್ವಾಮಿಗಳು ಇದಾಕಿದ್ದಾರೆ. ಆಚಾರ್ಯರ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು. ಆಮೇಲೆ ಮುಸಲ್ಮಾನರು ಕ್ರಿಶ್ಚಿಯನರ ಕಾಲದಲ್ಲಿ ಬೇಕಾದಷ್ಟು ಲುಪ್ತವಾಯಿತು. ಒಂದಷ್ಟು ಜನ ಹೊತ್ಕೊಂಡು ಹೋದ್ರು, ಒಂದಷ್ಟು ಸುಟ್ಟು ಹಾಕಿದ್ರು, ಸಿಗಲಿಲ್ಲ. ಆ ಪ್ರಾಣನೇ ಅಥರ್ವನು ಅಂತ ಒಂದು ಅಥರ್ವ ವೇದದಲ್ಲಿ ಪ್ರಸಿದ್ಧವಾಗೂ ಇದೆ. ಇದನ್ನು ಇಟ್ಕೊಂಡು ಅವರ ಚೇಷ್ಟಿತ ಅವರ ವ್ಯವಹಾರ ಏನಿದೆ ಆ ಋಷಿಗಳು ನೋಡಿ, ಈ ಇಂದ್ರಿಯಗಳು ಏನು ಮಾಡುತ್ತೋ ಅದನ್ನು ಕರೆಕ್ಟಾಗೆ ಮಾಡಿಬಿಟ್ಟಿರೋದು. ನಿನಗೆ ತೋರಿಸೋದು ಅನ್ನೋದಷ್ಟೇ ಕಣ್ಣಿಗೆ ಗೊತ್ತಿರೋದು. ಅದು ಸರಿಯೋ ತಪ್ಪು ಅಂತ ಮನಸ್ಸು ತೀರ್ಮಾನ ಮಾಡಬೇಕೇ ಹೊರತು ತೋರಿಸೋದು ಅನ್ನೋದನ್ನು ಮಾತ್ರ ಅದಿರೋವರೆಗೂ ತೋರಿಸಲ್ಲ ಅಂತಿಲ್ಲ. ಏನೋ ತೋರಿಸೋದು ಅದು ಸರಿನಾ ತಪ್ಪ, ಅದು ವ್ಯವಹಾರಕ್ಕೆ ಹೊಂದಲ್ವಾ ಅನ್ನೋದು ನೀನು ನೋಡ್ಕೋಬೇಕು, ಮನಸ್ಸು ನೋಡ್ಕೋಬೇಕು. ಮನಸ್ಸಿಗೆ ಕೆಲಸ. ಹಾಗೆ ಕಿವಿಗೆ ಏನೋ ಒಂದು ಶಬ್ದ ಕೇಳಿಸುತ್ತೆ. ಯಾವತ್ತಾದ್ರೂ ವಿತಥವಾಗಿದೆಯಾ? ಅದು ತನ್ನ ಇದ್ದು ಕೆಲಸ ಮಾಡಲ್ಲ ಅಂತಾಗಿದೆಯಾ? ಇಲ್ಲ. ನಾವು ಅದಕ್ಕೇನೆ ಅವ್ರ ಕಿವಿನೇ ಇಲ್ಲ ಕಣ್ರಿ ಅವ್ರಿಗೆ ಅಂತೀವಿ. ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ. ಕೆಲಸ ಮಾಡದೇ ಇರೋ ಕಿವಿನೇ ಅಲ್ಲ ಅದು. ಕೆಲಸ ಮಾಡದೇ ಇರೋ ಮೂಗೆ ಇಲ್ಲ ಕಣ ಅವನಿಗೆ, ಏನು ವಾಸನೆ ಬರಲ್ಲ ಅವನಿಗೆ, ಮೂಗೆ ಇಲ್ಲ ಅಂದ್ಬಿಡ್ತೀವಿ. ಕಣ್ಣೇ ಇಲ್ಲ ಅಂದ್ಬಿಡ್ತೀವಿ. ಗೋಳಕ ಅಲ್ವೇ ಅಲ್ಲ ಕಣ್ಣು. ಕಣ್ಣಿನಲ್ಲಿ ನರಶಕ್ತಿ, ದೇವತಾನುಗ್ರಹ ಮತ್ತೆ ಗೋಳಕ ಮೂರು ಸೇರಿದೆ ತಾನೆ. ಅದರಿಂದ ಅವರ ಸತ್ಯ ಏನಿದೆ. ಇನ್ನೊಂದು ಋಷಿಗಳ ಅಥರ್ವಾಂಗ ಗುರುಗಳಿಂದ ಋಷಿಕೇಶ ಅನ್ನೋದು ಹೀಗೆ ಬಂದಿದ್ದಾರೆ. ಹೃಷಿಕ, ಅದು ಹೃಷಿಕೇಶ ಅಂದ್ರೆ ಹೃಷಿಕ ಅಂದ್ರೆ ಇಂದ್ರಿಯ ಅಂತ. ಹೃಷಿಕಂ ವಿಷಯೀಂದ್ರಿಯಂ ಅಂತ ಅಮೃತಕೋಶ ಬಂತಲ್ಲ. ಆ ವಿಷಯೀಂದ್ರಿಯ ಅಂದ್ರೇನು? ಜ್ಞಾನೇಂದ್ರಿಯಗಳು ಅಂತ. ಜ್ಞಾನೇಂದ್ರಿಯಗಳಿಗೆ ಹೃಷಿಕ ಅಂತ ಹೆಸರು. ಆ ಹೃಷಿಕಗಳು ಅಂದ್ರೆ ಆ ಇಂದ್ರಿಯಗಳಿಗೆ ಅವನು ಒಡೆಯ ಅಂತ. ಹೃಷಿಕೇಶ ಅಂತ. ಹೃಷಿಕಾಣ ಈಶಾ ಹೃಷಿಕೇಶ ಅಂತ. ಅದು ಇದು ಋಷಿಗಳು. ಆ ಋಷಿಗಳು ಇದರಲ್ಲೂ ತಗೋಬೋದು, ಚಕ್ಷುರಾದಿಗಳನ್ನು ತಗೋದಾಗಿಲ್ಲ. ಋಷಿಕೇಶ ಮಾತ್ರವಲ್ಲ, ಹೃಷಿಕೇಶ. ಕಣ್ಣೇ ಮೊದಲಾದಂತಹ ಇಂದ್ರಿಯಗಳಿಗೆ ಪ್ರಾಣಗಳು ಅಂತ ಹೆಸರು. ಆ ಅಂಗಗಳಿಗೆ ಅದು ಇಲ್ಲಿ ಅಂಗಗಳಿಗೆ ರಸವಾಗಿರೋದು ಇಂದ್ರಿಯಗಳೇನೆ. ಆ ಇಂದ್ರಿಯಗಳಿಗೆ ರಸವಾಗಿರೋ ಪ್ರಾಣ. ಪ್ರಾಣನೇ ಅಥರ್ವಾದಿ ಋಷಿಗಳು ಅಂತ ಏನಿದ್ದಾರೆ ಅವನು ಪ್ರಾಣನೇ. ಅದರಿಂದ ಈ ಋಷಿಗಳ ಚೇಷ್ಟಿತ ಚರಿತ ಅವರ ವ್ಯವಹಾರ ಅಂತ ಏನಿದೆ ಅದು ಸತ್ಯವಾದದ್ದು, ವಿಧಥವಲ್ಲ, ವ್ಯತ್ಯಾಸವಾಗುವಂಥದ್ದಲ್ಲ. ಯಾವುದದು ಅಂದರೆ ದೇಹವನ್ನು ಧರಿಸುವುದಕ್ಕೆ ಉಪಕಾರವಾಗಿರುವಂಥದ್ದು. ದೇಹ ಧಾರಣಾದಿ ಉಪಕಾರ ಲಕ್ಷಣಂ. ಈ ದೇಹವನ್ನು ಧರಿಸೋದಕ್ಕೆ ಉಪಕಾರ ಮಾಡುತ್ತೆ ಅಂತ ಏನಿದೆ ಆ ರೂಪವಾದದ್ದು ಅದು ನೀನೇ ಆಗಿದ್ದೀಯಾ, ತ್ವಮೇವ ಅಸಿ ಅಂತ. ಯಾಕೆಂದ್ರೆ ಸ್ವಾಮಿಗಳು ಇಂದ್ರಿಯಗಳ ವ್ಯಾಪಾರವೆಲ್ಲ ಪ್ರಾಣನ ಅಧೀನ ಅಂತ. ಈಗ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ ಅಂದ್ರು, ಪ್ರಾಣ ಕೆಲಸ ಮಾಡ್ತಾ ಇದೆ ಅಂದ್ರು ಒಂದೇ. ನಮ್ಗೆ ಏನನ್ಸುತ್ತೆ, ಪ್ರಾಣನ ಕೆಲಸವನ್ನ ಒಂದೇ ಜಾಗಕ್ಕೆ ಇಟ್ಕೊಂಡಿದ್ದೀವಿ. ಈ ಕೈ ಎತ್ತಾ ಇದೆ, ಇಳಿಸ್ತಾ ಇದ್ದೀವಿ, ತಿರುಗಿಸ್ತಾ ಇದ್ದೀವಿ, ನಡೀತಾ ಇದ್ದೀವಿ, ತಿಂತಾ ಇದ್ದೀವಿ, ಅರಗ್ತಾ ಇದೆ, ಮಾತಾಡ್ತಾ ಇದ್ದೀವಿ, ಎಲ್ಲವೂ ಪ್ರಾಣನ ಕೆಲಸನೇ. ಯಾಕೆಂದ್ರೆ ಸಮಷ್ಟಿ ಕ್ರಿಯಾರೂಪವೇ ಪ್ರಾಣ. ಸಮಷ್ಟಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಗಳ ಪ್ರಧಾನ ದೇವತೆ ಅವನು. ಆ ಸಮಷ್ಟಿ ಕ್ರಿಯಾರೂಪವೇ ಅವನಾಗಿರೋದ್ರಿಂದ ಎಲ್ಲೆಲ್ಲಿ ಯಾವ ಯಾವ ರೀತಿಯಾದ ಕ್ರಿಯೆ ಕಂಡು ಬಂದರೂ ಅದು ಪ್ರಾಣನೇ. ಪ್ರಶಾಂತ, ಎಚ್ಚರವಾದ ಎಲ್ಲ ಕ್ರಿಯೆಗಳು ಪ್ರಾಣನಿಗೆ ಅಧೀನ ಅಂತ ಒಂದು ದೃಷ್ಟಿಯಲ್ಲಿ ಹೇಳಿದ್ರೆ ಪ್ರಾಣನೇ ಅಂತ ಹೇಳ್ಬೋದು.
ಪ್ರಾಣನಿಗೆ ಅಧೀನ ಅಂತ ಹೇಳ್ತಾ ಇರುವಾಗ ನಮಗಿನ್ನೂ ಪ್ರಾಣತತ್ವ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸ್ವಾಮಿಗಳು ಪ್ರಾಣನ ಅಧೀನ ಅಂದರು. ಇನ್ನೊಂದು ದೃಷ್ಟಿಯಲ್ಲಿ ಪ್ರಾಣನೇ ಅದು. ಯಾಕೆ ಕ್ರಿಯಾ ಅಂದರೂ ಪ್ರಾಣ ಅಂದರೂ ಒಂದೇ. ಯಾಕೆ ಸಂಸ್ಕೃತದಲ್ಲಿ ಪ್ರ ಉಪಸರ್ಗ ಅದು, ಅನ ಅಂತ ಧಾತು, ಅನ ಚೇಷ್ಟಾಯಾಮ್ ಅಂತ ಧಾತು. ಅನ ಅನ್ನೋ ಧಾತು ಇರೋದೇನೆ ಚೇಷ್ಟೆಯಲ್ಲಿ, ಕ್ರಿಯೆಯಲ್ಲಿ ಅಂತ. ಕ್ರಿಯೆಯಲ್ಲಿ ಕ್ರಿಯಾರ್ಥದಲ್ಲಿರೋದಕ್ಕೆ ಪ್ರಾಣ ಅಂತ ಹೆಸರು. ಪರಮಾತ್ಮ ಅಂದರೆ ಜ್ಞಾನರೂಪನೆ, ಪ್ರಾಣ ಅಂದರೆ ಕ್ರಿಯಾರೂಪನೆ. ಹಾಗೆ ಅದನ್ನು ನಾವು ಅರ್ಥ ಮಾಡ್ಕೊಳಕ್ ಆಗದೆ ಇರೋದ್ರಿಂದ ನಮಗೆ ಪ್ರಾಣ ಅಂದಾಗ ಏನೋ ಭಾವನೆ ಬರುತ್ತಲ್ಲ, ಇದ್ರ ಬಗ್ಗೆ ನಮಗೆ ಪ್ರಾಣ ಅಂತ ಅನ್ಸಲ್ಲ. ಈ ರೆಪ್ಪೆ ಮಿಟಕ್ಸ್ತಾ ಇರೋದು, ಹಾರ್ಟ್ ಬಡಿತಾ ಇರೋದು, ಹಾರ್ಟ್ ಬಡಿಯೋದವರು ಒಪ್ಕೋತಾರೆ, ಹಾರ್ಟ್ ಬಡಿಯೋದ್ರಿಂದ ಪ್ರಾಣ ಹೋಗುತ್ತೆ ಅಂತಾರೆ ಅಲ್ವಾ. ಈ ವಿಷಯಗಳಲ್ಲಿ ನಮ್ಗೆ ಅರ್ಥ ಆಗಲ್ಲ. ಈ ಒಂದೊಂದು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಪಾದ ತಲಮಸ್ತಕ ಇಲ್ಲಿವರೆಗೆ ಏನೇನು ಕ್ರಿಯೆ ನಡೀತಾ ಇದೆಯೋ ಅದೆಲ್ಲವೂ ಪ್ರಾಣನೇ. ಪ್ರಾಣನಿಂದ ನಡೆಯುತ್ತಿದೆ ಅಂತಲೂ ಹೇಳ್ಬೋದು, ಪ್ರಾಣನೇ ಆಗಿದ್ದಾನೆ ತೋರ್ಕೊತಾ ಇದ್ದಾನೆ ಅಂತಲೂ ಹೇಳ್ಬೋದು. ಇಂದ್ರಸ್ತ್ವಂ ಪ್ರಾಣ ತೇಜಸ ರುದ್ರೋಸಿ ಪರಿರಕ್ಷಿತ ತ್ವಮಂತರಿಕ್ಷೇ ಚರಸಿ ಸೂರ್ಯಸ್ತ್ವಂ ಜ್ಯೋತಿಷಾಂ ಪತಿಃ ಇಂದ್ರಃ ಪ್ರಾಣ ತೇಜಸ ರುದ್ರಃ ಅಸಿ ಪರಿರಕ್ಷಿತಾಃ ತ್ವಂ ಅಂತರಿಕ್ಷೆ ಪದ ಚೇತ ಅಲ್ವೇನಾ? ತ್ವಮ್ ಅಂದ್ರೆ ನೀನು ಅಲ್ವೇನಾ? ಚರಸಿ. ಅಲ್ಲಿಗೆ ಪದ ಮುಗಿಲಿಲ್ವಾ? ಪದ ಮುಗೀತು ತಾನೆ ಅಲ್ಲಿಗೆ. ಅದೇ ತ್ವಮಂತರಿಕ್ಷೆ ಅಂತೀಯ. ಸೂರ್ಯಸ್ತ್ವಂ ಸೂರ್ಯಃ ಅಸ್ತ್ವಂ ಅಸ್ತ್ವಂ ಅಂತ ಪದ ಇದೆಯಾ? ಅಸ್ತು ಅಂತಿದೆ, ಅಸ್ತಂ ಅಂತಿದೆ, ಅಸ್ತ್ವಂ ಅಂತ ಇದೆ. ಅಸ್ತ್ವಂ ಮತ್ತೆ ಅಂತೀಯಲ್ಲೋ ತ್ವಂ ಕಣೋ. ಜ್ಯೋತಿಷಾಂ ಪತಿಃ ಪ್ರಭು ಶ್ರೀರಾಮಚಂದ್ರ. ಹಾ, ಎಲೆ ಪ್ರಾಣನೇ ನೀನೇ ಇಂದ್ರನಾಗಿದ್ದೀಯ. ನೀನು ತೇಜಸ್ಸಿನಿಂದ ರುದ್ರನಾಗಿದ್ದೀಯ. ಈಗ ಎಲ್ಲ ದೇವತೆಗಳು ಅವನೇ ಹಿಂದೆ ಹೇಳಿದ್ದಾಯಿತು. ಆದರೂ ಕೂಡ ಮತ್ತೆ ಬೇರೆನೂ ಹೇಳ್ತಾ ಇದೆ. ವಿಶೇಷವಾಗಿ ಅಂದರೆ ಸ್ತೋತ್ರ ರೂಪ ಅಲ್ವಾ, ಸ್ತೋತ್ರವನ್ನು ಎಷ್ಟು ಪ್ರಕಾರವಾಗಿ ಮಾಡಿದಾಗಲೂ ಕಡಿಮೆನೇ ಅದು. ಯಾಕೆ ನಮ್ಮ ಮನಸ್ಸಿಗೆ ಅದು ಊರಬೇಕು. ಇದೆಲ್ಲವೂ ಆ ಪ್ರಾಣನೇ, ಇದೆಲ್ಲವೂ ಪರಮಾತ್ಮನೇ. ಪರಮಾತ್ಮನೇ ಅನ್ನೋದು ಜ್ಞಾನ ಇರಲಿ. ಇಲ್ಲಿ ಉಪಾಸನೆಗೆ ಹೇಳ್ತಾ ಇರೋದ್ರಿಂದ ಇದೆಲ್ಲವೂ ಪ್ರಜಾಪತಿಗೆ, ಇದೆಲ್ಲವೂ ಪ್ರಾಣನೇ ಅನ್ನೋದು ಮನಸ್ಸಿಗೆ ಊರು ಬಿಡಬೇಕದು. ಆ ಊರೋದಕ್ಕೋಸ್ಕರವಾಗಿ ಎಳೆ ಪ್ರಾಣನೇ ನೀನೇ ಇಂದ್ರನಾಗಿದ್ದೀಯ, ನೀನು ತೇಜಸ್ಸಿನಿಂದ ರುದ್ರನಾಗಿದ್ದೀಯ. ತೇಜಸ ರುದ್ರೋಸಿ. ಏಕೆ ರುದ್ರನಿಗೆ ತೇಜಸ್ಸು ಅಂತ ಹೇಳೋದು, ಭಾರಿ ತೇಜಸ್ಸು. ರುದ್ರನ ತೇಜಸ್ಸು ಕೆಂಜಡೆಯ, ಶಶಿಕಳೆಯ, ಸುರನದಿಯ, ಬಿಸಿಗಣ್ಣ ಅಂತ. ರುದ್ರನ ಕಣ್ಣು ಕೆಂಪು ಹೊಳೆಯುತ್ತಂತೆ. ಕೋಪ ಬರೋದಕ್ಕೆ ತಾನೆ ರುದ್ರ ಅಂತ ಹೇಳೋದು. ರುದ್ರ ಅಂದರೆ ರುದ್ರ ಅನ್ನೋವಾಗ ಅಲ್ಲಿ ಅಗ್ನಿಗೆ ರುದ್ರ ಅಂತಲೂ ಹೆಸರು. ಅಗ್ನಿಯ ತೇಜಸ್ ಎಷ್ಟು ಅಬ್ಬಬ್ಬಬ್ಬಬ್ಬ ದೊಡ್ಡದಾಗಿ ಉರಿತಾ ಇರುತ್ತಲ್ಲ. ಹಳ್ಳಿ ಕಡೆಯಲ್ಲಿ ಕೆಲವು ಸಲ ಈ ಬೇಲಿಗೆ ಹಾಕ್ಬಿಟ್ಟಿರ್ತಾರೆ, ಮರೋ ತುರಿತಾ ಇರುತ್ತೆ. ಅದು ನೋಡಬೇಕು. ಇನ್ನು ಕಾಡ್ಗಿಚ್ಚು, ಕಾಡ್ಗಿಚ್ಚು ನಾವು ಹತ್ತಿರದಿಂದ ನೋಡಿಲ್ಲ, ಇದ್ರಲ್ಲಿ ನೋಡಿರೋದು ಅಷ್ಟೇನೆ. ಆದರೆ ಅದು ಕಿಲೋಮೀಟರ್ವರೆಗೆ ಅದ್ರ ಶಾಖ ಇರುತ್ತೆ, ಭಯ ಆಗುತ್ತೆ. ಹಳ್ಳಿ ನೋಡ್ತೀವಲ್ಲ ಕೆಲವರು ಇದೆಲ್ಲ ಸುಟ್ಟೋಗಿರುತ್ತಲ್ಲ, ಅಬ್ಬಬ್ಬಬ್ಬಬ್ಬಬ್ಬ ಆಶ್ಚರ್ಯ ಆಗುತ್ತೆ. ಆ ಅಗ್ನಿಯ ತೇಜಸ್ಸು, ಅಗ್ನಿ ಅಂದ್ರೂ ರುದ್ರ ಅಂದ್ರೂ ಒಂದೇನೆ. ಹಾಗೆ ನೀನು ತೇಜಸ್ಸಿನಿಂದ ರುದ್ರನಾಗಿದ್ದೀಯ. ಅಷ್ಟೇ ಅಲ್ಲದೆ ಕಾಪಾಡುವವನು ನೀನೇ. ರುದ್ರ ಅನ್ನೋವಾಗ ಲಯಕರ್ತ, ಅದು ಕಾಪಾಡೋನು ನೀನೇ. ಪ್ರಾಣ ಅನ್ನೋವಾಗ ನೋಡಿ, ಯಾವುದಾದ್ರೂ ಒಂದು ಸೃಷ್ಟಿಯಾಗಬೇಕು ಅಂದ್ರೆ ಕ್ರಿಯೆ ನಡಿಬೇಕು, ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿರಬೇಕು ಅಂದ್ರೆ ಕ್ರಿಯೆ ನಡೀತಾ ಇರಬೇಕು, ಯಾವುದಾದ್ರೂ ಒಂದು ನಾಶವಾಗಬೇಕು ಅಂದ್ರೂ ಕ್ರಿಯೆ ನಡಿಬೇಕು. ಮೂರು ಕ್ರಿಯೆಯಲ್ಲೇ. ಅಂದರೆ ಏನು ಸಹಜವಾಗಿ ಕ್ರಿಯೆ ನಡೀತಾ ಇದೆ ಅದರಲ್ಲಿ ನಮ್ಮ ಅಭಿಮಾನದಿಂದ, ನಮ್ಮ ಆಸೆಯಿಂದ ಒಂದನ್ನು ಹುಟ್ಟಿತು ಅಂತೀವಿ, ಇನ್ನೊಂದು ಇದೆ ಅಂತೀವಿ, ಇನ್ನೊಂದು ಅಡಗ್ತು ಅಂತೀವಿ. ಒಂದನ್ನೇ ನಾವು ಮೂರು ರೂಪದಲ್ಲಿ ನೋಡ್ತಾ ಇದ್ದೀವಿ. ಕ್ರಿಯೆ ಮಾತ್ರ ಸಮಾನ. ಕ್ರಿಯೆಯಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಹುಟ್ಟಿಸೋದು ಅನ್ನೋ ಕ್ರಿಯೆಗೂ ಸಾಯಿಸೋದು ಅನ್ನೋ ಕ್ರಿಯೆಗೂ ಯಾವ ವ್ಯತ್ಯಾಸವೂ ಇಲ್ಲ ಕ್ರಿಯೆ ಕಡೆಯಿಂದ. ಅದು ನಮಗೆ
ಇಷ್ಟವಾದ ಆಕಾರಗಳು ತೋರ್ಕೊಂಡಾಗ ಹುಟ್ಟಿತು ಅಂತಲೋ, ಇಷ್ಟವಾದ ಆಕಾರ ಅಡಗೋಯ್ತು ಅಂದಾಗ ಮುಳುಗ್ತು ಸಾಯ್ತು ಅಂತಲೋ ನಾವು ನೋಡ್ತಾ ಇರೋದು ಅದನ್ನು. ಅದರ ಪ್ರಾಣನ ಕಡೆಯಿಂದ ಸಹಜವಾಗಿ ಅವನಿದಾನ ಅಷ್ಟೆ. ಅದರಿಂದ ನೀನು ರುದ್ರನೂ ಆಗಿದ್ದೀಯಾ, ಕಾಪಾಡುವವನು ನೀನಾಗಿದ್ದೀಯಾ, ಪರಿರಕ್ಷಿತ ಅಂತ. ತ್ವಂ ಅಂತರಿಕ್ಷೇ ಚರಸಿ, ನೀನು ಸೂರ್ಯನಾಗಿದ್ದುಕೊಂಡು ಅಂತರಿಕ್ಷದಲ್ಲಿ ನೀನು ಓಡಾಡ್ತಾ ಇದೀಯಾ. ಸೂರ್ಯ ಅಂದರೆ ಒಬ್ಬ ಸೂರ್ಯ ಏನಲ್ಲ, ದ್ವಾದಶಾದಿತ್ಯರು. ದ್ವಾದಶಾದಿತ್ಯರು ಅನ್ನೋದು ಒಂದು ಇದು. ಈ 28 ಮಳೆ ನಕ್ಷತ್ರಗಳು ಅವೆಲ್ಲ ಸೂರ್ಯನೇ. ಹಾಗೆ ಬರೀ ಅಷ್ಟೇ ಅಲ್ಲ, ಇನ್ನೆಷ್ಟು ಕೋಟಿ ಕೋಟಿ ಸೂರ್ಯರಿದ್ದಾರೋ. ಸೂರ್ಯ ನಕ್ಷತ್ರ ಅಂತ ಎಲ್ಲೆಲ್ಲಿ ಕಂಡು ಬರುತ್ತೋ ಅದೆಲ್ಲ ನೀನೇ. ಇನ್ನು ಜ್ಯೋತಿಷಾಂ ಪತಿ, ನೀನು ಚಂದ್ರನಾಗಿದೀಯಾ ಅಂತ. ಜ್ಯೋತಿಷುಗಳು ಅಂದರೆ ನಕ್ಷತ್ರಗಳಿಗೆ ಒಡೆಯ ಚಂದ್ರ ಅಂತ ಹೇಳ್ತಾರೆ. ಯಾವ ಚಂದ್ರ ಅಂದರೆ ಈ ವೃದ್ಧಿಕ್ಷಯ ರೂಪನಾದ ಚಂದ್ರ ಅಲ್ಲ. ಉತ್ತರಾಯಣ ಮಾರ್ಗದಲ್ಲಿ ಇನ್ನೊಬ್ಬ ಚಂದ್ರ ಬರ್ತಾನೆ, ಅವನು ಸೂರ್ಯನಿಗಿಂತ ದೊಡ್ಡನಾದವನು ಚಂದ್ರ ಅಂತ ಬರುತ್ತಾನೆ. ಅವನು ಸೂರ್ಯನಿಗೂ ಸೂರ್ಯ ಅವನು. ಅಂತಹ ಚಂದ್ರ ಏನಿದ್ದಾನೆ ಅವನು ನೀನೇ ಆಗಿದೀಯ. ನಕ್ಷತ್ರಗಳಿಗೆ ಒಡೆಯನಾದವನು ಇವನಾಗಲ್ಲಪ್ಪ. ಅಥವಾ ಅವನ ಒಂದು ಅಂಶ ಇಲ್ಲಿದೆ. ಈ ಚಂದ್ರ ಅಂತ ಏನು ನೋಡ್ತಾ ಇದ್ದೀವಿ ನಾವು, ಆ ದೊಡ್ಡ ಚಂದ್ರ ಇದ್ದಾನಲ್ಲ, ಸೂರ್ಯನಿಗಿಂತಲೂ ದೊಡ್ಡವನಾದವನು, ಆ ಉತ್ತರಾಯಣದ ಅಭಿಮಾನಿ ದೇವತೆ, ಅವನ ಒಂದು ಅಂಶ ಅಷ್ಟೇ ಇದು. ಆ ಚಂದ್ರ ಪ್ರಭಾಸ್ಮಿ ಶಶಿ ಸೂರ್ಯಯೋಹ ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ಸೂರ್ಯ ಚಂದ್ರಗಳಲ್ಲಿರುವ ಆ ಪ್ರಭೆಯೂ ನಾನೇ ಆಗಿದ್ದೇನೆ, ಆ ತೇಜಸ್ಸು ನಾನೇ ಆಗಿದ್ದೇನೆ, ಆ ಬೆಳಕು ನಾನೇ ಆಗಿದ್ದೀನಿ ಅಂತ ಹೇಳಿದ್ದಾನೆ. ಇದರಿಂದ ನೀನು ಚಂದ್ರನೂ ಆಗಿದ್ದೀಯಾ, ಸೂರ್ಯನೂ ಆಗಿದ್ದುಕೊಂಡು ಅಂತರಿಕ್ಷದಲ್ಲಿ ಓಡಾಡ್ತಾ ಇದೀಯಾ. ಇಲ್ಲಿ ತುಂಬ ಚಿಂತನೆನೂ ಮಾಡಬೇಕಾಗಿಲ್ಲ. ನಾನು ಅವತ್ತೇ ಹೇಳಿದ್ದೆ, ಇದೊಂದು ಉಪಾಸನೆ. ಉಪಾಸನೆಗೆ ಭಾವನೆ ಮುಖ್ಯ, ಮತ್ತೆ 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 ಭಕ್ತಿಯಿಂದ ಅದರಲ್ಲಿ ಮುಳುಗೋದು ಮುಖ್ಯವೇ ಹೊರತು ಉಪಾಸನೆಯಲ್ಲಿ ತುಂಬ ಚಿಂತನೆ ಮಾಡಕ್ಕೆ ಹೋಗ್ಬಾರ್ದು. ತುಂಬ ಚಿಂತನೆ ಮಾಡಿದ್ರೆ ಕೆಲವು ಸಲ ಬುದ್ಧಿ ಹಾಳಾಗತ್ತೆ. ಅಂದರೆ ನೀವು ಚಿಂತನೆಯನ್ನು ಯಾವ ರೀತಿ ಮಾಡಬಹುದು ಅಂದರೆ ಉಪಾಸನೆಗೆ ಅನುಕೂಲವಾಗುವ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಉಪಾಸನೆಯನ್ನು ಹಾಳು ಮಾಡುವಂತಹ ಚಿಂತನೆಯನ್ನು ತಗೋಬಾರ್ದು. ಅದನ್ನೇ ಉಪಾಸನೆಯನ್ನು ಶಬ್ದದಲ್ಲಿ ಹೇಳ್ತಾ ಇರೋದೇನೆ, ಬೇರೆ ಪ್ರತ್ಯಯಗಳು ಇಲ್ಲಿ ಬರಬಾರ್ದು ಅಂತಾರೆ. ಬೇರೆ ಪ್ರತ್ಯಯಗಳು ಅಂದರೆ ನನ್ನ ಉಪಾಸನೆಯ ಒಂದು ಮಾರ್ಗ ಏನು ನಡೆದಿದೆ ಅದನ್ನು ಹಾಳು ಮಾಡುವಂಥ ಪ್ರತ್ಯಯಗಳು ಬರಬಾರ್ದು. ಅದರಿಂದ ಅವನ್ನೆಲ್ಲ ತೆಗೆದು ಬಿಡಬೇಕು. ಉಪಾಸನೆಗೆ ಅನುಕೂಲವಾದ, ಭಾವನೆಗೆ ಅನುಕೂಲವಾದಂತಹ ಪ್ರತ್ಯಯಗಳನ್ನು ತಗೋಬೇಕು. ಕಿಂಚ ಇಂದ್ರಃ ಪರಮೇಶ್ವರಃ ತ್ವಂ, ಇಂದ್ರಃ ಪರಮೇಶ್ವರಃ ತ್ವಂ, ಹೇ ಪ್ರಾಣ, ಹೇ ಪ್ರಾಣ, ತೇಜಸಾ ವೀರ್ಯೇಣ ರುದ್ರೋಸಿ ಸಂಹರನ್ ಜಗತ್, ತೇಜಸಾ ವೀರ್ಯೇಣ ರುದ್ರೋಸಿ ಸಂಹರನ್ ಜಗತ್. ನೋಡಿ, ಇಂದ್ರ ಅಂತ ಹೇಳುವಾಗ ಇಲ್ಲಿ ಏನ್ ಮಾಡ್ಬಿಟ್ರು, ಇಂದ್ರ ರುದ್ರ ಪರಿರಕ್ಷಿತ ಮೂರು ಇದೆಯಲ್ಲ. ಅದರಿಂದ ಇಂದ್ರ ಅನ್ನುವಾಗ ಇದಿ ಪರಮೇಶ್ವರಿ ಅಂತ ಒಂದು ಧಾತು ನೋಡಿ, ಸ್ವಾಮಿಗಳು ಬರ್ತಾರೆ. ಇದಿ ಪರಮೇಶ್ವರಿ ಎಂಬ ಧಾತುವಿನ ಅರ್ಥವಿದು. ಸೃಷ್ಟಿಕರ್ತ ಅಂತ ಹೆಸರು ಮಾಡ್ಬಿಟ್ರು. ಮೂರು ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಸೇರಿಸ್ಬಿಟ್ರು ಇಲ್ಲಿ ಆಚಾರ್ಯರು. ಅದೇ ಆಚಾರ್ಯರ ವಿಶೇಷ ಅಂದ್ರೆ. ಇಂದ್ರನು ಅಂದ್ರೆ ಪರಮೇಶ್ವರನು ಅಂದ್ರು. ಪರಮೇಶ್ವರನು ಅಂದ್ರೆ ಪರಮಶ್ಚಾಸು ಈಶ್ವರಶ್ಚ ಅಂತ. ನಾವು ಪರಮೇಶ್ವರ ಅಂತ ಯಾವುದಕ್ಕೆ ಹೇಳ್ತಾ ಇದ್ದೀವಿ, ಯಾರು ಸೃಷ್ಟಿಕರ್ತನೋ ಅವನು. ಅದರಿಂದ ಸೃಷ್ಟಿಕರ್ತನಾಗಿರೋನು ನೀನೇ ಎಲೆ ಪ್ರಾಣನೇ. ಮತ್ತು ತೇಜಸ್ಸಿನಿಂದ ಅಂದ್ರೆ ನಿನ್ನ ವೀರ್ಯದಿಂದ, ನಿನ್ನ ಬಲದಿಂದ ಜಗತ್ತೆಲ್ಲವನ್ನು ಸಂಹರಿಸುತ್ತಾ ನೀನೇ ರುದ್ರನಾಗಿದ್ದೀಯಾ. ಆಮೇಲೆ ಪರಿರಕ್ಷಿತ ಶಬ್ದ ಇದೆಯಲ್ಲ, ಅದಕ್ಕೆ ಸ್ಥಿತೌಚ ಪರಿ ಸಮಂತಾತ್ ರಕ್ಷಿತ ಪಾಲಯಿತ ಪರಿರಕ್ಷಿತ ತ್ವಮೇವ ಜಗತಃ ಸೌಮ್ಯೇನ ರೂಪೇಣ. ಇನ್ನು ಸ್ಥಿತಿ ಕಾಲದಲ್ಲಿ ಪರಿ ಅಂದ್ರೆ ಸಮಂತ, ಸುತ್ತಲೂ ಸರ್ವವ್ಯಾಪಕವಾಗಿ ಅಂತ. ಸುತ್ತಲೂ ಎಲ್ಲಾ ಕಡೆಯಿಂದಲೂ ಕಾಪಾಡುವವನು ನೀನೆ. ಎಲ್ಲಾ ಕಡೆಯಿಂದಲೂ ಕಾಪಾಡುವವನು ಅನ್ನುವಾಗ ತಂದೆ ತಾಯಿಗಳ ರೂಪದಲ್ಲಿದ್ದು, ಅನ್ನಾದಿ ರೂಪದಲ್ಲಿದ್ದು, ಹೀಗೆ ನೀರು ಅನ್ನೋ ರೂಪದಲ್ಲಿದ್ದು, ನಮ್ಮನ್ನ ಕಾಪಾಡುವುದಕ್ಕೆ ಯಾವ ಯಾವುದು ಬೇಕೋ ಅದೆಲ್ಲ ರೂಪದಲ್ಲೂ ಇರೋನು ಪ್ರಾಣನೇ. ನಾವು ಯಾವುದನ್ನೋ ಒಂದು ತಿಂತೀವಿ, ಅದರಲ್ಲಿ ಪ್ರಾಣ ಇಲ್ಲ ಅಂತ ಇಟ್ಕೊಳ್ಳಿ, ಪ್ರಾಣ ಇಲ್ಲದೆ ಇರೋ ಜಾಗ ಇಲ್ಲ, ಅದು ಬೇರೆ ವಿಷಯ. ಯಾವುದರಲ್ಲಿ ಪ್ರಾಣನ ಓಡಾಟ ಇದೆಯೋ ಅದನ್ನ ಮಾತ್ರ ನಾವು ತಿನ್ಬೋದು. ಕಲ್ಲು ತಿನ್ನಕ್ಕಾಗತ್ತಾ? ಅಲ್ಲಿ ಪ್ರಾಣನ ಓಡಾಟ ಕಾಣಲ್ಲ. ನಾವು ಕಲ್ಲು ತಿನ್ನೋರು ಇರ್ಬೋದೇನೋ, ಕೆಲವ್ರದ್ದು ಬರುತ್ತೆ ಇದರಲ್ಲಿ ಟಿವಿಲೆಲ್ಲ ಎಷ್ಟೋ ಸಲ ತೋರಿಸಿದ್ರೆ ಕಲ್ಲನ್ನೇ ತಿಂತಾರೆ, ಇಷ್ಟಿಷ್ಟು ಕಲ್ಲು ತಿಂತಾರೆ ಇರ್ಬೋದು. ಅವ್ರಿಗೆ ಆ ಶಕ್ತಿ ಇದೆ, ಪ್ರಾಣನ ಶಕ್ತಿ ಅವರೆಲ್ಲ ಹಾಕಿ ತೋರ್ಕೋತಾ ಇದೆ. ಯಾಕೆ ತಿಂತಾರಪ್ಪ? ಕಲ್ಲು ಮಣ್ಣೆಲ್ಲ ತಿಂದ್ಬಿಡ್ತಾರೆ. ಈಗೀಗ ಮಣ್ಣು ತಿಂತಾರೆ ಅನ್ನೋದು ತುಂಬಾ ಆಶ್ಚರ್ಯ.
ಇವರು ನಾನು ತಿಂತಿದ್ದೆ ಅವರು ಹರಿ. ಮಣ್ಣು ತಿಂದರೆ ಒಳಗೆ ಅರಗೋದು ಹೇಗದು, ಆದರೆ ಆ ಪ್ರಾಣನ ಶಕ್ತಿ ಇದೆ, ಅದನ್ನು ಅರಗಿಸ್ಕೊಳ್ಳುವಂಥ ಶಕ್ತಿ ಪ್ರಾಣ ಕೊಟ್ಟಿದ್ದಾನೆ. ಅದು ತಿನ್ನೋ ವಸ್ತುನೂ ಆಗಿದೆ. ಆದರೆ ಎಷ್ಟೋ ಜೀವಿಗಳು ಈ ಎರೆಹುಳು ಎಲ್ಲ ಮಣ್ಣನ್ನೇ ತಿನ್ನೋದು. ಈ ಕೋಳಿ ಇದೆಯಲ್ಲ, ಇದ್ರ ಸಮುದ್ರದ್ದು ಇದು ಸಿಗುತ್ತೆ ನೋಡಿ, ಉಪ್ಪು ಕಲ್ ಥರನೇ ಹಾ, ಹಾ. ಅದೆಲ್ಲ ಚೆನ್ನಾಗಿ ಕಲ್ಲೇ ಅದು. ಒಂದೊಂದು ಆ ಪ್ರಾಣನು ಎಷ್ಟು ರೂಪಗಳಲ್ಲಿ ಎಷ್ಟು ವಿಭೂತಿಗಳಲ್ಲಿ ತೋರ್ಕೋತಾ ಇದ್ದಾನೆ ಅಂತ ಹೇಳಕ್ಕೆ ಬರಲ್ಲ. ಅವನ ವಿಭೂತಿ ಕೊನೆಯಿಲ್ಲ. ನಾನ್ ತೋಸ್ತಿ ಮಮ ದಿವ್ಯಾನಾಂ ವಿಭೂತಿನಾಂ ಪರಂತಪ ಅಂತ ಪರಮಾತ್ಮ. ಲೇ ಅರ್ಜುನ, ನನ್ನ ವಿಭೂತಿಗಳಿಗೆ ಕೊನೆನೇ ಇಲ್ಲ ಕಣ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿಯವರೆಗೆ ಇರೋದಷ್ಟು ನನ್ನ ವಿಭೂತಿನೇ. ಒಂದೊಂದ್ರಲ್ಲಿ ಒಂದು ವಿಶೇಷ ತೋರೆ. ನೀನು ವಿಶೇಷವನ್ನು ನೋಡೋನಾದ್ರೆ ಎಲ್ಲದರಲ್ಲೂ ಒಂದು ವಿಶೇಷ ತೋರೆ. ಅಸ್ಥಿವೀರ್ಯನ್ ನರೇ ನರೇ ಅಂತ ಪ್ರತಿಯೊಂದು ಪ್ರಾಣಿಗಳಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಏನೋ ಒಂದು ವಿಶೇಷ ಅನ್ನೋದು ಇದ್ದೇ ಇರುತ್ತೆ. ವಿಶೇಷ ಇಲ್ಲದೆ ಇರೋದು ಯಾವುದೂ ಇಲ್ಲ. ಪರಮೇಶ್ವರನಾಗಿದೆಯಾ ಅಂದರೆ ಸೃಷ್ಟಿಕರ್ತನಾಗಿದೆಯಾ, ಇನ್ನು ರುದ್ರನಾಗಿದೆಯಾ ಅಂದರೆ ಸಂಹಾರ ಮಾಡೋನಾಗಿದೆಯಾ, ಪರಿರಕ್ಷಿತ ಅನ್ನೋ ಶಬ್ದದಿಂದ ಪಾಲನೆ ಮಾಡೋನು ನೀನೇ ಆಗಿದೆಯಾ. ಸ್ಥಿತಿಯಲ್ಲಿ ಅಂದರೆ ಸ್ಥಿತಿಕಾಲ. ಈಗ ನೋಡಿ, ಒಬ್ಬನೇ ಮೂರಾಗಿದ್ದಾನೆ ಅಂದರೆ ಕ್ರಿಯೆಯಲ್ಲಿ ಮೂರಂತೂ ಇಲ್ಲ. ಅಂದ್ರೆ ನಾವು ಯಾವುದೊಂದು ಸೃಷ್ಟಿ ಅಂತ ಇದೀವೋ ಅದೇ ಸ್ಥಿತಿ, ಅದೇ ಲಯ. ಕ್ರಿಯಾರೂಪದಲ್ಲಿ ನಮ್ಗೆ ಅನ್ಸುತ್ತೆ ಸ್ಥಿತಿ ಸೃಷ್ಟಿಗೊಂದು ರೂಪ ಆಗಬೇಕು, ಸ್ಥಿತಿಗೊಂದು ರೂಪ ಆಗಬೇಕು ಅಂತ. ಈಗ ನೋಡಿ, ಈಗ ನಾವು ಬದುಕಬೇಕು. ನಾವು ಬದುಕಬೇಕು ಅಂದ್ರೆ ಒಂದು ಸಾಯಿಸೇ ಬದುಕಬೇಕು. ಈಗ ಬದುಕಬೇಕು ಅನ್ನೋ ಕ್ರಿಯೆ ಆಯ್ತೋ, ಸಾಯಿಸ್ಬೇಕು ಅನ್ನೋ ಕ್ರಿಯೆ ಆಯ್ತೋ, ಜೀವೋ ಜೀವಸ್ಯ ಜೀವನ. ನಾವೀಗ ಒಂದು ಕಾಳು ತಿಂತೀವಿ ಅಂದ್ರೆ ಅದ್ರಲ್ಲಿ ಜೀವ ಇದೆ. ನಾವು ಅದನ್ನ ಸಾಯಿಸಿದ್ವೋ ನಾವು ಬದುಕಿದ್ವೋ? ಎರಡ ಇಲ್ಲ. ನೋಡೋ ದೃಷ್ಟಿ ಅಲ್ವಾ? ಈಗ ಆ ಅನ್ನವನ್ನು ತಿಂತಾನೆ, ಅನ್ನದಲ್ಲಿಯೇ ಒಂದು ಜೀವ ಸೇರ್ಕೊಂಡು ಅದು ತಂದೆಯ ಹೊಟ್ಟೆಗೆ ಹೋಗಿ ಅಲ್ಲಿ ರೇತೋ ರೂಪದಲ್ಲಿ ಹುಟ್ಟಿ ಅದು ತಾಯಿಯ ಗರ್ಭಕ್ಕೆ ಹೋಗುತ್ತೆ. ಈಗ ಅನ್ನವನ್ನ ತಿಂದು ಸಾಯಿಸಿದ್ನೋ ಮಗುವನ್ನು ಹುಟ್ಟಿಸಿದ್ನೋ? ನೋಡೋ ದೃಷ್ಟಿ. ನೋಡೋ ದೃಷ್ಟಿ ಅಂದ್ರೂ ಆಯಾಯ ಸಮಯಕ್ಕೆ ನಮಗೆ ಯಾವುದು ಬೇಕೋ ಅದನ್ನ ನಾವು ತಗೋತೀವಿ. ಅಲ್ಲಿ ಸ್ಥಿತಿ ಆಗ್ತಾ ಇದೆಯೇ, ಲಯವಾಗ್ತಾ ಇದೆಯೋ, ಸೃಷ್ಟಿ ಆಗ್ತಾ ಇದೆಯೋ ಅನ್ನೋದನ್ನ ಆ ಸಮಯದಲ್ಲಿ ನಮ್ಗೆ ಏನು ಬೇಕು ಅನ್ನೋದು ನೋಡ್ತೀವಿ. ಈಗ ಸಹಜವಾಗಿ ಚಪಾತಿ ಅಂತೀವಿ. ಕಾಳುಗಳನ್ನು ಸಾಯಿಸಿದ, ಚಪಾತಿಯನ್ನು ಮಾಡಿದ ಅಂತೇನು ಹೇಳೋದು. ಅದರ ಅರ್ಧಿರೋದಂತೂ ಹೌದು. ಆ ಕಾಳುಗಳೆಲ್ಲ ಸತ್ತೋಯ್ತು. ಆ ಕಾಳಲ್ಲಿನೂ ಈಗ ಆ ಗೋಧಿ ಕಾಳನ್ನು ನೀವು ಹಾಕಿದ್ರೆ ಅದು ಮೊಳಕೆ ಬಂದು ಬೆಳೆಯುತ್ತೆ. ಅದು ನಾವು ಮಾಡಿದ್ದೇನೀಗ ಅದನ್ನ ಸಾಯಿಸಿದ್ವಿ ಅಂದ್ರೆ ಇನ್ನೊಂದು ರೂಪ ಕೊಟ್ವಿ. ಅದಕ್ಕೆ ಇನ್ನೊಂದು ರೂಪ ಕೊಟ್ಟಿದ್ದು ಹುಟ್ಟಿತು, ಚಪಾತಿ ಹುಟ್ಟಿತು ಅಂತ. ಆ ಚಪಾತಿ ಹುಟ್ಟಿದ್ದನ್ನು ತಿಂದೆ ನಾನು ಪಾಲಿಸಿದೆ, ನನ್ನನ್ನು ಪಾಲಿಸಿಕೊಂಡೆ. ಏನು ನಡೀತಾ ಇದೆ ಈಗ? ಪ್ರಾಣನಾಗಿದ್ದಾನಷ್ಟೇ, ಏನೂ ಆಗ್ತಾ ಇದೆ. ಹಾಗೆ ಪ್ರಜಾಪತಿ ರೂಪದಿಂದ ಒಬ್ಬನೇ ಮೂರು ರೂಪವೂ ಆಗಿರೋದ್ರಿಂದ ಇಡೀ ಪ್ರಪಂಚವನ್ನ ಆ ರೂಪದಲ್ಲಿ ನೋಡಿದಾಗ ನಮಗೆ ಮೂರು ನಡೆಯಲ್ಲ. ಅಲ್ಲಿ ಮೂರು ಇಲ್ವೇ ಇಲ್ಲ, ಅದು ಒಂದೇ ಇರೋದು. ತ್ವಂ ಅಂತರಿಕ್ಷೆ ಅಜಸ್ರಂ ಚರಸಿ ಉದಯಾಸ್ತಮಯಾಭ್ಯಾಂ ಸೂರ್ಯಃ ತ್ವಮೇವ ಚ ಸರ್ವೇಷಾಂ ಜ್ಯೋತಿಷಾಂ ಪತಿಃ. ಇನ್ನು ಅಂತರಿಕ್ಷದಲ್ಲಿ ನೀನು ಅಜಸ್ರವಾಗಿ ಇದ್ರೆ, ಬಿಡುವಿಲ್ಲದೆ, ವಿರಾಮವಿಲ್ಲದೆ, ಯಾವುದೇ ರೆಸ್ಟ್ ಇಲ್ಲದೆ ನೀನು ಉದಯ ಮತ್ತು ಅಸ್ತಮಯಗಳನ್ನು ಹೊಂದುತ್ತಾ ನೀನು ತಿರುಗ್ತಾನೇ ಇದೆಯಾ. ಸೂರ್ಯನನ್ನ ಮುಂಚೆ ತಿರುಗಲ್ಲ ಅನ್ಕೊಂಬಿಟ್ಟಿದ್ರು. ಸೂರ್ಯ ಒಂದ್ ಕಡೆಯಲ್ಲಿರೋನು, ವಿಜ್ಞಾನಿಗಳದ್ರಲ್ಲೇ ಹೇಳ್ತಾ ಇದ್ದೀವಿ, ಅವರು ಭೂಮಿ ಒಂದ್ ಕಡೆ ಇದೆ ಅನ್ಕೊಂಡಿದ್ರಿ, ನೀವು ಸೂರ್ಯ ತಿರುಗ್ತಾ ಇದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿದ್ರಿ. ಅದು ತಪ್ಪು. ಸೂರ್ಯ ಒಂದ್ ಕಡೆಯಲ್ಲಿದ್ದಾನೆ, ಭೂಮಿ ತಿರುಗ್ತಾ ಇದೆ ಅಂತ ಹೇಳಿದ್ರು. ಇವಾಗ ಆ ಥಿಯರಮು ಚೇಂಜ್ ಆಯ್ತು ಅವ್ರದ್ದು. ಭೂಮಿ ಸೂರ್ಯನ ಸುತ್ತಾ ಇಲ್ಲ, ಒಂದು ಎಂಥದ್ದು ಮಾಸ್ ಸೆಂಟರ್ ಅಂತ ಏನೋ ಒಂದು ಹೇಳ್ತಾರೆ ಈಗ ವಿಜ್ಞಾನಿಗಳು. ಅದರ ಪ್ರಕಾರ ಭೂಮಿಗೂ ಸೂರ್ಯನಿಗೂ ಒಂದು ಒಂದು ಬಾಂಡ್ ಇದೆಯಲ್ಲ, ಏನೋ ಒಂದು ಸಂಬಂಧ. ಅದು ಸೂರ್ಯ ದಪ್ಪ ಇರೋದ್ರಿಂದ, ಭೂಮಿ ಕಡಿಮೆ ಇರೋದ್ರಿಂದ, ಈಗ ಅವನು ಹೇಳ್ತಾನೆ, ಅವನು ಇದನ್ನು ಕೊಡುವಾಗ ಉದಾಹರಣೆ ಕೊಡುವಾಗ, ಈ ಪೆನ್ ಇಲ್ಲಿ ನಿಂತಿದೆ ಅಂದ್ರೆ ಇದು ಎರಡು ಕಡೆಯಲ್ಲೂ ಸಮಾನವಾದ ವೆಯ್ಟ್ ಇದ್ರೆ
ಆಗ ಇದು ಮಧ್ಯದಲ್ಲಿ ಅದರ ಮಾಸ್ ಸೆಂಟರ್ ಇರುತ್ತೆ. ಇದಕ್ಕೆ ಇನ್ನೂ ಒಂದೇನೋ ಹೇಳ್ತಾರೆ, ಇದು ಟೆಕ್ನಿಕಲ್ ಟರ್ಮು. ಈಗಿದು ಮಧ್ಯದಲ್ಲಿ ಅದನ್ನು ಹಿಡಿದಿಟ್ಕೊಂಡಿದೆ ಅಲ್ವಾ? ಹಾಗೇನೆ ಈ ಕಡೆ ದಪ್ಪ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಅದ್ರ ಮಾಸ್ ಸೆಂಟ್ರು ಈ ಕಡೆಗೆ ಹೋಗುತ್ತೆ. ಇಲ್ಲಿ ಹಿಡ್ಕೋಬೇಕು, ಆವಾಗ ನೀವು ಅದು ಬ್ಯಾಲೆನ್ಸ್ ಆಗುತ್ತೆ. ಈಗ ಸೂರ್ಯ ಮತ್ತು ಚಂದ್ರ ಎರಡೂ ಭೂಮಿ ಮತ್ತು ಸೂರ್ಯ ಎರಡೂ ಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ ಸೂರ್ಯನ ಗಾತ್ರ ದೊಡ್ಡದು, ಅವನ ಮಾಸ್ ದೊಡ್ಡದು ತುಂಬ, ಭೂಮಿ ಕಡಿಮೆ. ಆ ದೃಷ್ಟಿಯಲ್ಲಿ ಸೂರ್ಯನ ಕಡೆಗೆ ಶಿಫ್ಟ್ ಆಗಿದೆ ಆ ಮಾಸ್ ಸೆಂಟರ್. ಕೆಲವು ಸಲ ಅದು ಸೂರ್ಯನಿಂದ ಹೊರಗಡೆಗೆ 350 ಕಿಲೋಮೀಟ್ರು 400 ಕಿಲೋಮೀಟ್ರು 450 ಕಿಲೋಮೀಟ್ರ್ ಏನು ಹೇಳ್ತಾರೆ ಹೊರಗಡೆಗೆ ಬರುತ್ತೆ. ಆಗ ಸೂರ್ಯನೂ ಅದನ್ನು ಸುತ್ತಾ ಇರ್ತಾನಂತೆ ಆ ಮಾಸ್ ಸೆಂಟ್ರನ್ನೇ. ಈ ಭೂಮಿನೂ ಮಾಸ್ ಸೆಂಟ್ರನ್ ಸುತ್ತಾ ಇದೆಯೇ ಹೊರತು ಸೂರ್ಯನ ಸುತ್ತಾ ಇಲ್ಲ ಅಂತಾರೆ. ಇದು ಹೊಸ ಸಾಧನ, ತುಂಬ ದಿನ ಆಯ್ತಾಗಲೇ ಚೇಂಜ್ ಆಗ್ತಾ ಇರುತ್ತೆ. ಈ ಪ್ರಪಂಚವನ್ನು ಎಷ್ಟು ಆಳವಾಗಿ ನೋಡಿದರೆ ಅಷ್ಟು ಇನ್ನೂ ಆಳವಾಗಿ ಹೋಗ್ತಾ ಇರುತ್ತೆ. ನಮ್ಮಲ್ಲಿ ಒಂದು ಇಟ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಭಾವನಾ ಪ್ರಧಾನವಾದ್ರಿಂದ ಇದು ನಮ್ಮ ವೇದದಲ್ಲೇನೆ ಸೂರ್ಯನಿಗೆ ಉದಯವೂ ಇಲ್ಲ ಅಸ್ತಮಾನವೂ ಇಲ್ಲ ಅಂತಲೂ ಹೇಳಿದೆ. ನೈಗೋದೇತ ನಾಸ್ತಮೇತ ಏಕಲ ಏವ ಸ್ಥಾತ ಅಂತ ಚಾಂದೋಗ್ಯ ಉಪನಿಷತ್ತಲ್ಲಿ ಇವನು ಉದಯವೂ ಆಗಲ್ವಾ ಅಸ್ತವೂ ಆಗಲ್ಲ, ಇವನು ಒಂದೇ ರೀತಿ ಇರ್ತಾನೆ ಅಂತಲೂ ಹೇಳಿದೆ. ಅದೂ ಇದೆ ಇದೂ ಇದೆ ಈ ದೃಷ್ಟಿಯಲ್ಲಿ. ಆದರೆ ಇಲ್ಲಿ ಭಾವನಾ ಪ್ರಧಾನವಾದ್ರಿಂದ ನಮ್ಗೆ ಏನು ಕಾಣಿಸ್ತಾ ಇದೆ, ಸೂರ್ಯ ನಮಗೆ ಪ್ರತಿದಿನ ಹುಟ್ಟುತ್ತಾನೆ, ಬೆಳಕನ್ನು ಕೊಡ್ತಾನೆ, ಸಾಯಂಕಾಲ ಅಸ್ತಮಾನವಾಗ್ತಾನೆ, ಮತ್ತೆ ಹುಟ್ಟುತ್ತಾನೆ, ಎಲ್ಲ ಕಾಣಿಸ್ತಾ ಇದೆ. ಅದನ್ನಿಟ್ಕೊಂಡು ಉದಯಾಸ್ತಮಯಗಳನ್ನು ಹೊಂದುತ್ತಾ ನೀನು ಸೂರ್ಯನಾಗಿ ಅಂತರಿಕ್ಷದಲ್ಲಿ ಅಜಸ್ರವಾಗಿ ಚಲಿಸ್ತಾ ಇದೀಯಾ. ಇನ್ನು ನೀನೇ ಜ್ಯೋತಿಷ್ಸಿಗೆ ಅಂದರೆ ನಕ್ಷತ್ರಗಳಿಗೆ ಅಧಿಪತಿ. ನಕ್ಷತ್ರ ಉಡುಪ ಅಂತ ಹೇಳ್ತೀವಿ, ಉಡುಪ ಅಂತ ಹೇಳಿದ್ರು ಚಂದ್ರನ ಅಮರಕೋಶದಲ್ಲಿ ಬಂತದ್ದು ಮರ್ತೋಯ್ತು ನನಗೆ. ಅಮರಕೋಶದಲ್ಲಿ ನಕ್ಷತ್ರ ಬಂದ ಹೇಳ್ತೀನಿ, ಯಾವಾಗಲೂ ಜ್ಞಾಪಕ ಬರುತ್ತೆ. ಇನ್ನೊಂದು ಸಮಯದಲ್ಲಿ ಪರಮಾತ್ಮ ಮಾತ್ರ ಭಗವದ್ಗೀತೆಯಲ್ಲಿ ನಕ್ಷತ್ರಾಣ ಅಹಂ ಶಶಿ ಅಂದ್ಬಿಟ್ಟ. ನಕ್ಷತ್ರಗಳ ಪೈಕಿ ನಾನು ಚಂದ್ರ ಅಲ್ಲ. ಈಗ ನಕ್ಷತ್ರ ರೂಪವಾಗಿರುವ ಚಂದ್ರನ ತಗೋಬೇಕೇ ಹೊರತು ಗ್ರಹ ರೂಪವಾಗಿ ಚಂದ್ರನೇ ತಗೋಬೇಕಾಗಿಲ್ಲ. ಅದರಿಂದ ಈ ಸೂರ್ಯನಿಗಿಂತ ಹೆಚ್ಚಿನದಾದ ನಕ್ಷತ್ರವನ್ನ ಛಾಂದೋಗ್ಯೋಪನಿಷತ್ತಲ್ಲಿ ಹೇಳೂ ಇದೆ. ಅದು ಬೃಹದಾರಣ್ಯಕದಲ್ಲೂ ಉತ್ತರಾಯಣ ಮಾರ್ಗವನ್ನು ಹೊರಡಿಸುವಾಗ. ಆದ್ದರಿಂದ ಈ ನಕ್ಷತ್ರಗಳ ಪೈಕಿ ನಾನು ಚಂದ್ರ ಅಂತ ಹೇಳ್ತಾ ಇರೋದ್ರಿಂದ ಈ ಸೂರ್ಯನಿಗಿಂತ ಎಷ್ಟೋ ಕೋಟಿ ಪಟ್ಟು ದೊಡ್ಡವನಾಗಿರೋ ಒಬ್ಬ ನಕ್ಷತ್ರ ಇದ್ದಾನೆ. ಅವನು ಸೂರ್ಯನಿಗೂ ಬೆಳಕು ಕೊಡ್ತಾ ಇರೋನು, ಅವನು ನಾನೇ ಆಗಿದ್ದೀನಿ ಇಂದ. ನಕ್ಷತ್ರಗಳೆಲ್ಲ ಒಡೆಯನಂತೆ ಅವನು. ಅದರಿಂದ ಜ್ಯೋತಿಷ್ಯಗಳಿಗೆಲ್ಲ ಒಡೆಯನಾದ, ನಕ್ಷತ್ರಗಳಿಗೆಲ್ಲ ಒಡೆಯನಾದಂತಹ ಚಂದ್ರನು ಮತ್ತು ಸೂರ್ಯನು ನೀನೇ ಆಗಿದ್ದೀಯ. ನೋಡಿ, ಅಲ್ಲಿ ಪರಮಾತ್ಮ ವಿಭೂತಿ ಅಧ್ಯಾಯದಲ್ಲಿ ನಾನೇ ಆಗಿದ್ದೀನಿ ಇಂದ, ಇಲ್ಲಿ ನೀನೇ ಆಗಿದ್ದೀಯಾ ಅಂತ ಉಪದೇಶ. ಇದು ವಿಭೂತಿ ಚಿಂತನೆ. ಅವಾಗಲೂ ಅವನನ್ನ ಈಗ ಆ ಪರಮಾತ್ಮನೇ ನಾನಾಗಿದ್ದೀನಿ, ನಾನೇ ಪ್ರಪಂಚ ರೂಪವಾಗಿದ್ದೀನಿ ಅಂತಲೂ ಭಾವನೆ ಮಾಡ್ಬೋದು. ಅದು ಅಹಂಗ್ರಹೋಪಾಸನೆ. ಎಲೆ ಪ್ರಾಣನೇ ಈ ದೇಹಾದಿಗಳನ್ನು ಸೇರಿಸ್ಕೊಂಡು ಎಲ್ಲವೂ ನೀನೇ ಆಗಿದ್ದೀಯಾ ಅಂತ ಆಗ ನಾನು ಅನ್ನೋದು ಹೋಯ್ತು, ಅಲ್ಲೂ ನಾನು ಅನ್ನೋದು ಹೋಗುತ್ತೆ. ಅಹಂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಉಪಾಸನೆಗಳಿರೋದು, ಅಭಿಮಾನವನ್ನು. ಯದಾ ತ್ವಮಭಿವರ್ಷಸಿ ಅಥೇಮಃ ಪ್ರಾಣತೆ ಪ್ರಜಾಃ ಆನಂದರೂಪಾಸ್ತಿಷ್ಠಂತಿ ಮಾಮಾಯಾನ್ನಂ ಭವಿಷ್ಯತೀತಿ. ಯದಾ ತ್ವಂ ಅಭಿವರ್ಷಸಿ ಅಥ ಇಮಾಃ ಪ್ರಾಣತೆ ಪ್ರಜಾಃ ಆನಂದರೂಪಾಃ ಗುಡ್ ತಿಷ್ಠಂತಿ ಕಾಮಾಯ ಅನ್ನಂ ಅನ್ನಂ ಭವಿಷ್ಯತೀತಿ. ಕ್ರಿಯಾಪದಗಳನ್ನೆಲ್ಲ ಚೂರು ಕಲ್ತ್ಕೊಂಡ್ರೆ ಭವತಿ, ಕರೋತಿ, ಕರಿಷ್ಯತಿ, ಭವಿಷ್ಯತಿ ಅಷ್ಟಕ್ಕೆ ಇತಿ ಯಾಕೆ ಸೇರಿಸ್ಬೇಕು ಪದಕ್ಕೆ? ಪದಚ್ಛೇದ ಅಂತ ಇರೋದು ನಾವು. ಅಂದರೆ ಎಲ್ಲಿಗೆ ಪದ ಮುಗಿಯುತ್ತೋ ಅದು ನೋಡ್ಕೋಬೇಕು. ಪದವನ್ನು ಅರ್ಥ ಮಾಡ್ಕೊಂಡಾಗ ಪದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ. ಮೊದಲು ಪದ ಎಲ್ಲಿ ಮುಗಿಯುತ್ತೆ ಅಂತ ಗೊತ್ತಾಗಬೇಕು. ಆ ಪದಕ್ಕೆ ಮೂಲ ಯಾವುದು, ಧಾತು ಯಾವುದು, ಅದನ್ನು ಅರ್ಥ ಮಾಡ್ಕೋಬೇಕು. ಆ ಧಾತುವಿನ ಜೊತೆಗೆ ಅರ್ಥವನ್ನು ಸೇರಿಸ್ಬಿಟ್ಟಿದ್ದಾರೆ. ಈಗ ರಮು ಕ್ರೀಡಾಯ, ರಮು ಎಂಬ ಧಾತು ಕ್ರೀಡೆ ಎನ್ನುವ ಅರ್ಥದಲ್ಲಿದೆ. ಭೂ ಧಾತು ಭೂ ಸತ್ತಾಯ, ಇರುವಿಕೆ ಎಂಬ ಅರ್ಥದಲ್ಲಿ ಭೂ ಎಂಬ ಧಾತು ಇದೆ. ಹೀಗೆ ಸೇರಿಸ್ಬಿಟ್ಟಿರೋದ್ರಿಂದ ನಮಗೆ ಅದನ್ನು ಹಾಗೆ ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಲ್ವಾ? ಅದರಿಂದ
ಆ ಪದವನ್ನು ಅರ್ಥ ಮಾಡ್ಕೋಬೇಕು, ಅದರ ಧಾತುವನ್ನು ಅರ್ಥ ಮಾಡ್ಕೋಬೇಕು. ಎಲೈ ಪ್ರಾಣನೇ, ಯಾವಾಗ ನೀನು ಅಭಿವರ್ಷಸಿ ಮಳೆಯ ರೂಪದಲ್ಲಿ ಸುರಿಯುತ್ತೀಯೋ, ಹಿಂದೇನೋ ಬಂತು ಪರ್ಜನ್ಯ ನೀನು ಅಂತ, ಮಳೆಯ ರೂಪದಲ್ಲಿ ಸುರಿಯುತ್ತೀಯೋ ಆಗ ಇಲ್ಲಿರುವ ಪ್ರಜೆಗಳೆಲ್ಲರೂ ಸಂತೋಷಗೊಳ್ತಾರಂತೆ. ಎಲೆ ಪ್ರಾಣ ತೇ ಪ್ರಜಾ ಅಂತಲೂ, ಪ್ರಾಣ ತೇ ಅಂತಲೂ ಬಿಡಿಸ್ಬೋದು. ಪ್ರಾಣತೇ ಪ್ರಾಣಚೇಷ್ಟಾಂ ಕರೋತಿ ಅಂತ, ನೀನು ಪ್ರಾಣನ ಮಾಡುತ್ತೀಯೋ, ಕ್ರಿಯೆಯನ್ನು ಮಾಡುತ್ತೀಯೋ ಅಂತ. ಅಂದರೆ ಮಳೆಯ ರೂಪದಲ್ಲಿ ಯಾವಾಗ ನೀನು ಸುರಿಯುತ್ತೀಯೋ ಈ ಎಲ್ಲ ಪ್ರಜೆಗಳು ಆಗ ಆನಂದ ರೂಪರಾಗ್ಬಿಡ್ತಾರಂತೆ. ಯಾಕೆ? ಈ ವರ್ಷ ಯೋಚನೆ ಇಲ್ಲಪ್ಪ, ಏನು ಬೇಕಾದಷ್ಟು ಅನ್ನ ನಮಗೆ ಸಿಗುತ್ತೆ, ಕಾಮಾಯ ಅಂದರೆ ಮನಸ್ಸಿಗೆ ಬಂದಷ್ಟು, ಇಷ್ಟ ಬಂದಷ್ಟು, ಸಂತೋಷವಾಗಿರುವಷ್ಟು ಅನ್ನವನ್ನು ನಾವು ಇವಾಗ ಬೆಳಿಬಹುದು, ತಿನ್ನಬಹುದು ಅಂತ ಹೇಳಿ ಎಲ್ಲ ಪ್ರಜೆಗಳು ಕೂಡ ಅತ್ಯಂತ ಸಂತೋಷವುಳ್ಳವರಾಗ್ತಾರೆ. ಬೆಂಗಳೂರಿನವರಲ್ಲ, ಬೆಂಗಳೂರಿನವ್ರಿಗೆ ಮಳೆ ಬಂದರೆ ಕಷ್ಟ, ಆಫೀಸ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಬರೋಕ್ಕಾಗಲ್ಲ, ಅಲ್ಲೆಲ್ಲೆಲ್ಲೋ ನೀರು ನುಗ್ಬಿಡುತ್ತೆ, ಎಲ್ಲೆಲ್ಲೋ ಇದು ಸರಿ ಇರೋಲ್ಲ, ಚರಂಡಿ ವ್ಯವಸ್ಥೆ ಸರಿ ಇರಲ್ವಲ್ಲ, ಎಲ್ಲೆಲ್ಲೋ ನೀರು ನುಗ್ಬಿಡುತ್ತೆ. ಈ ಟೂ ವೀಲರ್ ಹೋಗೋವ್ರಿಗೆ ಎಲ್ಲಿ ನೀರು ನುಗ್ಗುತ್ತೆ, ಎಲ್ಲಿ ಹೊಡ್ಕೊಳುತ್ತೆ, ಎಲ್ಲಿ ಮೇಲೆ ಬರುತ್ತೆ ಅಂತ ಗೊತ್ತಾಗಲ್ಲ. ಕೆಲವು ಕಡೆ ಇಷ್ಟಿಷ್ಟು ನೀರಿರುತ್ತೆ. ಹಳ್ಳಿ ಕಡೆಯಲ್ಲಿ ಹೊಲ ಉತ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರಲ್ಲ, ಮಳೆ ಬಂತು, ಈಗ ನೆನ್ನೆಯಿಂದ ಮಳೆ ಬರ್ತಾ ಇದೆಯಲ್ಲ ಸ್ವಾಮಿ, ಇನ್ನು ಇವತ್ತನೇ ಇಲ್ಲ 3-4 ತಿಂಗಳು ಇನ್ನು ನೀರು ಬಿಡಬೇಕಾಗಿಲ್ಲ ಅಂತ ಸಂತೋಷ ಪಡ್ತಾ ಇದ್ದಾರೆ. ಯಾಕೆ? ಶುಂಠಿ, ಆಲೂಗೆಡ್ಡೆ, ಹೊಗೆ ಸೊಪ್ಪು, ಜೋಳ, ರಾಗಿ ಎಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲದಕ್ಕೂ ನೀರು ಬೇಕಲ್ಲ, ಅದರಿಂದ ಸಂತೋಷಗೊಳ್ತಾರೆ. ಈ ವರ್ಷ ಬೇಕಾದಷ್ಟು ಅನ್ನವನ್ನು ನಾವು ಬೆಳ್ಕೋಬಹುದು, ಸಂತೋಷವಾಗಿ ಊಟ ಮಾಡಬಹುದು ಅಂತ ಹೇಳಿ ಎಲ್ಲ ಪ್ರಜೆಗಳು ಅಂದರೆ ಯಾರ್ಯಾರು? ಇರುವೆಗಳು, ಇದು ಎಲ್ಲದಕ್ಕೂ ಸಂತೋಷ ಆಗುತ್ತೆ. ಹಕ್ಕಿಗಳು ಮಳೆ ಬಂದಾಗ ಎಷ್ಟು ಕುಣಿತಾ ಇರುತ್ತೆ ನೋಡಿ. ನೀವು ಹಳ್ಳಿ ಕಡೆ ನೋಡಬೇಕು, ಮರಗಳು ತುಂಬ ಇರುತ್ತಲ್ಲ, ಕಿಚಿ ಪಿಚಿ ಕಿಚಿ ಕಿಚಿ ಅಂದ್ಕೊಂಡು ಎಷ್ಟು ಸಂತೋಷ ಪಡ್ತಾ ಇರುತ್ತೆ ಅಂದರೆ ಮಳೆ ಬಂದು. ಆ್ಯಕ್ಚುಲಿ ಅವ್ರಿಗೆ ತೊಂದರೆನೇ ಆಗುತ್ತೆ ಪಾಪ, ಮಳೆ ಬಂದು ಗೂಡೆಲ್ಲ ನೆಂದು ಹೋಗುತ್ತೆ, ಕಷ್ಟ. ಅದಕ್ಕೆ ಬೇಜಾರಿಲ್ಲ, ಮಳೆ ಬಂದರೂ ತುಂಬ ಸಂತೋಷ ಪಡುತ್ತೆ ಹಕ್ಕಿಗಳು. ಪ್ರಾಣಿಗಳು ಅಷ್ಟೇ, ನೆಂದು ಚೆನ್ನಾಗಿ ನೆನೀತಾ ಇರುತ್ತೆ. ತುಂಬ ಮಳೆ ಬಂದರೆ ಕಷ್ಟ, ಒಪ್ಕೋತೀನಿ, ಚಳಿ ಆಗುತ್ತೆ. ಆದರೆ ಮಳೆ ಬಂದಾಗ ಮಾತ್ರ ತುಂಬ ಇದೆಲ್ಲ ಎಷ್ಟು ತೊಳೆದು ಬಿಡುತ್ತೆ. ಗಿಡಗಳನ್ನೆಲ್ಲ ಇಲ್ಲಾಂದ್ರೆ ಯಾರಪ್ಪ ತೊಳೆಯೋದು? ಚೆನ್ನಾಗಿ ತೊಳೆದು ಎಷ್ಟೋ ಒಂದು ಪರಿಶುದ್ಧವಾದ ವಾತಾವರಣ ಆಗಿರುತ್ತೆ. ಮಳೆ ಬಂದು ನಿಂತ ಮೇಲೆ ನೋಡಬೇಕು. ಈಗ ನೀನು ಯಾವಾಗ ಮಳೆ ರೂಪದಲ್ಲಿ ಸುರಿತೀಯೋ ಆಗ ಎಲ್ಲ ಪ್ರಜೆಗಳು ಕೂಡ ಸಂತೋಷವನ್ನು ಹೊಂತಾರೆ. ಯದಾ ಪರ್ಜನ್ಯೋ ಭೂತ್ವಾ ಅಭಿವರ್ಷಸಿ ತ್ವಂ ಅಥ ತದಾ ಅನ್ನಂ ಪ್ರಾಪ್ಯ ಇಮಾಃ ಪ್ರಜಾಃ ಪ್ರಾಣತೆ ಪ್ರಾಣಚೇಷ್ಟಾಂ ಕುರ್ವಂತಿ ಇತ್ಯರ್ಥಃ. ಯಾವಾಗ ನೀನು ಪರ್ಜನ್ಯನಾಗಿದ್ದುಕೊಂಡು ಅಭಿವರ್ಷಸಿ ಮಳೆಯ ರೂಪದಲ್ಲಿ ಸುರಿಯುತ್ತೀಯೋ ಆಗ ಅನ್ನವನ್ನ ಪಡೆದುಕೊಂಡು ಈ ಪ್ರಜೆಗಳೆಲ್ಲರೂ ಕೂಡ ಪ್ರಾಣಚೇಷ್ಟೆಯನ್ನು ಮಾಡುತ್ತಾರೆ. ಒಂದು ಅನ್ನ ಬಿದ್ರೆ ತಾನೇ ಏನಾದ್ರು ಚೇಷ್ಟೆ ನಡೆಯೋದು. ಒಳಗೆ ಅನ್ನ ಬಿಡಿಲ್ಲ ಅಂದ್ರೆ ಏನೂ ನಡೆಯಲ್ಲ. ಅಲ್ಲಿ ಉಪವಾಸ ಕೆಡಕ್ಬೇಕು ನಮ್ಮ ಗಿರೀಶ ಅಂದ್ರೆ ತಲೆ ಎತ್ತೋದಕ್ಕೆ 3 ನಿಮಿಷ ಮಾಡ್ತಾನೆ. ಒಂದು ಹೊತ್ತು, ಒಂದು ದಿನ ಅಲ್ಲ, ಒಂದೇ ಒಂದು ಹೊತ್ತು ಉಪವಾಸ. ಗಿರೀಶನ್ ಮಾತ್ರ ದೊಡ್ಡ ಶಿಕ್ಷೆ ಅದು. ಗಿರೀಶ ನೀನು ಕಲ್ತಿಲ್ಲ ಕಣ, ಊಟ ಮಾಡ್ಬೇಡ ನೀನು ಅಂದ್ರೆ ಆಯ್ತು, ಇನ್ನು ಮುಂದಕ್ಕೂ ಕಲಿಯಲ್ಲ. ಗಿರೀಶನ್ ನೋಡಿರೋದ್ರಲ್ಲಿ ಹಬ್ಬ ಅಂತಲ್ಲ, ಎಲ್ಲರೂ ಹಾಗೇನೆ. ಸುಮ್ಮನೆ ಒಂದೊಂದು ಉದಾಹರಣೆ ಹೇಳ್ತಾ ಇರೋದು. ಅನ್ನ ಬೀಳಲಿಲ್ಲ ಅಂದರೆ, ಒಳಗೆ ಅನ್ನ ಶಕ್ತಿ ಇಲ್ಲ ಅಂದರೆ, ಅಲ್ಲಿ ಅನ್ನ ಅನ್ನೋದೇ ಚೇಷ್ಟೆಯನ್ನು ಮಾಡೋದ್ರಿಂದ, ಯಾಕೆ ಪ್ರಾಣರೂಪವಾಗಿರೋದ್ರಿಂದ ಆ ಪ್ರಜೆಗಳೆಲ್ಲರೂ ಪ್ರಾಣಕ್ರಿಯೆಯನ್ನು ಶುರು ಮಾಡ್ಕೋತಾರೆ. ಚೇಷ್ಟೆ ಮಾಡೋದಕ್ಕೆ, ಕ್ರಿಯೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಥವಾ ಪ್ರಾಣ ತೇ ತವ ಇಮಾಃ ಪ್ರಜಾಃ ಸ್ವಾತ್ಮಭೂತಾಃ ತ್ವದನ್ನ ಸಂವರ್ಧಿತಾಃ ತ್ವದಭಿವರ್ಷಣ ದರ್ಶನ ಮಾತ್ರೇಣ ಚ ಆನಂದರೂಪಾಃ ಸುಖಂ ಪ್ರಾಪ್ತಾ ಇವ ಸತ್ಯಃ ತಿಷ್ಠಂತಿ. ಅಥವಾ ಎಲೈ ಪ್ರಾಣನೇ, ನಿನ್ನ ಈ ಪ್ರಜೆಗಳು ನಿನ್ನದಾಗಿರೋರೇ ನಾವೆಲ್ಲ. ಸ್ವಾತ್ಮಭೂತ, ನಿನಗೆ ಸೇರಿದವರು ನಾವು. ನಾವ್ಯಾವತ್ತೂ ಪ್ರಾಣನಿಗಿಂತ ಬೇರೆಯಾಗಿಲ್ಲ, ಪ್ರಾಣನಿಗೆ ಸೇರಿದಂಥವರೇ ನಾವೆಲ್ಲ. ಅಂಥ ಪ್ರಜೆಗಳು ನಿನ್ನ ಅನ್ನದಿಂದಲೇ ಬೆಳೆಯೋದು. ನೀನೇ ಅನ್ನ ರೂಪ, ನೀನೇ ಪ್ರಜೆಗಳ ರೂಪ. ಆ ನೀನೇ ಪ್ರಜೆಗಳ ರೂಪದಲ್ಲಿ ಇದ್ದುಕೊಂಡು ಅನ್ನವನ್ನು ತಿನ್ನೋದು ಅನ್ನೋ ಕ್ರಿಯೆಯೂ ನೀನೆ, ಬೆಳೆಯೋದು ಅನ್ನೋ ಕ್ರಿಯೆಯೂ ನೀನೆ.
ಇರೋದೂ ಕ್ರಿಯೆಯೂ ನೀನೆ, ಅಡಗೋದೂ ಕ್ರಿಯೆಯೂ ನೀನೆ, ಎಲ್ಲ ನಿನಗೇನೆ. ಅದರಿಂದ ನಿನ್ನ ಅನ್ನದಿಂದ ಬೆಳೆದವರಾಗಿ ನಿನ್ನಿಂದ ಆಗುವ ಅಭಿವರ್ಷಣ, ಆ ಮಳೆ ಅನ್ನೋದು ಯಾವಾಗ ಬರುತ್ತೋ ಅದನ್ನು ನೋಡಿದ ಮಾತ್ರದಿಂದ ಸಂತೋಷಗೊಳ್ತಾರೆ. ಇದಕ್ಕೆ ಒಂದು ತಿಂಗಳು ಲೇಟ್ ಆಯಿತು ಅಂತ ಇಟ್ಕೊಳ್ಳಿ, ಚಡಪಡಿಸೋಕೆ ಶುರು ಮಾಡ್ತಾರೆ. ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ. ಆ ನಿನ್ನ ಮಳೆಯ ರೂಪದಲ್ಲಿ ನೀನು ಇರೋದನ್ನು ನೋಡಿದ ಮಾತ್ರದಿಂದ ಆನಂದ ರೂಪರಾಗಿ ಸುಖವನ್ನು ಪಡೆದುಕೊಂಡವರಂತೆ ಅವರು ಇದ್ದುಕೊಂಡು ಬಿಡುತ್ತಾರೆ. ಪ್ರಜಾಹದಿಂದ ಸತ್ಯ ಅಂತ ಇರುತ್ತಾರೆ, ಹಾಗಿರುತ್ತಾರೆ, ಸಂತೋಷಗೊಳ್ತಾರೆ. ಅದಕ್ಕೆ ಅನ್ನವನ್ನ ಸಂತೋಷ ಭಾವನೆಯಿಂದ ಕೊಡಬೇಕು. ಅನ್ನವನ್ನು ಕೊಡುವಾಗ ಕೆಟ್ಟ ಭಾವನೆಯಿಂದ ಕೊಡಬಾರ್ದು. ಯಾಕೆ? ಕೊಡ್ತಾ ಇರೋದು ಪ್ರಾಣನೇ, ಕೊಡ್ತಾ ಇರೋದು ಪ್ರಾಣನನ್ನೇ, ಕೊಡ್ತಾ ಇರೋದು ಪ್ರಾಣನಿಗೇನೆ. ಅಂದೇನೂ ಇಲ್ಲ, ಅಲ್ಲಿ ನಾವು ಅಭಿಮಾನ ಪಟ್ಕೊಳ್ಳೋದಷ್ಟೇ. ನಾನು ಅಂತ ಅಭಿಮಾನ ತೆಕ್ಕೊಂಡು ನೋಡಿದ್ರೆ ಪ್ರಾಣನಿಗೆ ಪ್ರಾಣನನ್ನು ಕೊಡ್ತಾ ಇದ್ದ. ಏನು ಕೊಡ್ತಾ ಇದ್ದಾನೆ ಅಂತ ಆಯ್ತು ಅಲ್ಲಿ? ಏನು ನಡೆದಿಲ್ಲ, ಪ್ರಾಣ ರೂಪ ಅವೆಲ್ಲ. ಅದರಿಂದ ಅನ್ನದಾನವನ್ನು ತುಂಬ ಶ್ರೇಷ್ಠವಾಗಿ ಹೊಗಳಿರೋದು ನಮ್ಮ ದೇಶದಲ್ಲಿ. ಅದಕ್ಕೆ ಯಾಕೆ ತೃಪ್ತಿ ಪಡಿಸೋಕ್ಕಾಗೋದು ಅದು ಒಂದರಲ್ಲೇ ಮನುಷ್ಯನ. ಇದ್ರಲ್ಲಿ ಬಂತಲ್ಲ ಕಠೋಪನಿಷತ್ತಲ್ಲಿ ನವಿತ್ತೇನ ತರ್ಪಣಿಯೋ ಮನುಷ್ಯ ಅಂತ. ದುಡ್ಡಿನಿಂದ ತೃಪ್ತಿಪಡಿಸೋಕ್ಕಾಗಲ್ಲ ಕಣ್ರಿ ಮನುಷ್ಯರನ್ನ. ಅನ್ನದಿಂದ ತೃಪ್ತಿಪಡಿಸ್ಬೋದು, ತೃಪ್ತಿಪಡಿಸ್ಬಹುದು, ಒಂದು ಸಂತೋಷಗೊಳಿಸ್ಬೋದು, ತೃಪ್ತಿಪಡಿಸ್ಬೋದು. ಅದ್ರ ಜೊತೆಗೆ ಸಂತೋಷವಾಗ್ತಾ ಇರುತ್ತೆ. ಎಲ್ಲಿ ತೃಪ್ತಿ ಆಗಲ್ಲೋ ಅಲ್ಲಿ ಸಂತೋಷವೂ ಆಗಲ್ಲ. ಅಂದ್ರೆ ತೃಪ್ತಿಪಡಿಸ್ಬೋದು ಅಂದ್ರೆ ಸಂತೋಷ ಪಡಿಸ್ಬೋದು. ಆ ಅನ್ನ ಆಮೇಲೆ ಶಕ್ತಿಯನ್ನು ತುಂಬುತ್ತೆ. ಈಗ ಇಷ್ಟು ದುಡ್ಡು ಕೊಟ್ಟರು ಕೂಡ ನಿಂಗೆ ಒಂದು ತಿಂಗಳು ನಾನು ಊಟ ಕೊಡಲ್ಲ, ಬರೀ ದಿನ 100 ರೂಪಾಯಿ ಕೊಡ್ತೀನಿ ಅಂದ್ರೆ ರೂಮಲ್ಲಿ ಕೂಡ ಕೊಡ್ತೀನಿ, ನಿಂಗೆ ಊಟ ಕೊಡಲ್ಲ. ದುಡ್ಡು ಕೊಡ್ತೀನಿ, ದುಡ್ಡನ್ನೇ ತಿನ್ಬೇಕಾಗಲ್ಲ, ಅದನ್ನೇ ಅನ್ನ ಮಾಡ್ಕೋಬೇಕಾಗುತ್ತೆ ಹೊರತು ಕಾಯಿನ ಕೊಟ್ರೆ ಅದು ಆಗಲ್ಲ. ನೋಟ್ ಕೊಟ್ಟರು ಒಬ್ರು ಅನ್ನಾರು ತಿಂತಾನೆ, ಇಲ್ಲ ಅಂದ್ರೆ ಅದು ಆಗಲ್ಲ. ಅನ್ನಕ್ಕೆ ಬೆಲೆ. ಅನ್ನ ಅಂದ್ರೆ ಯಾವ್ದಾಗಿದೆ? ದುಡ್ಡು ಅನ್ನೋದು ಅನ್ನವೇ. ಆದರೆ ಅನ್ನ ಅನ್ನೋದು ಎಲ್ಲಿ ಜೀವ ಓಡಾಡಿದೆಯೋ ಅದಕ್ಕೆ ಅನ್ನದ ಬೆಲೆ ಬರುತ್ತೆ. ಜೀವ ಓಡಾಡದೇ ಇರೋದನ್ನ ಅನ್ನವಾಗಿ ತಿನ್ನಕ್ಕಾಗಲ್ಲ. ಅಲ್ಲಿ ಜೀವ ಓಡಾಡಿ ಒಂದ್ಸಲ ಬಿಟ್ಬಿಡ್ಬೇಕು. ಅದಕ್ಕೆ ಏನೋ ಒಂದು ಹುರುಪು ಇದು ಎಲ್ಲ ಶಕ್ತಿ ಎಲ್ಲ ಬಂದಿರುತ್ತೆ, ಅದನ್ನು ನೀವು ತಿನ್ನ. ಅದೇ ಮಾಡ್ತಾ ಇರೋದು. ಕಾಮಾಯ ಇಚ್ಛಾತಃ ಅನ್ನಂ ಭವಿಷ್ಯತಿ ಇತಿ ಕಾಮ ಇಚ್ಛಾತಃ ಅನ್ನಂ ಭವಿಷ್ಯತಿ ಇತಿ ಏವಂ ಅಭಿಪ್ರಾಯಃ. ಯಾಕಷ್ಟು ಅವ್ರಿಗೆ ಸಂತೋಷ ಆಗುತ್ತೆ? ನೀವು ಮಳೆ ರೂಪದಲ್ಲಿ ನೀನು ಸುರಿದ್ರೆ ಯಾಕೆ ಪ್ರಜೆಗಳಿಲ್ಲ? ನಿನ್ನವರಾಗಿರುವ ಪ್ರಜೆಗಳವರು ಸ್ವಾತ್ಮಭೂತ, ನಿನ್ನ ರೂಪವೇ ಆಗಿರುವ ಪ್ರಜೆಗಳಿಗೆ ಯಾಕೆ ಸಂತೋಷ ಆಗುತ್ತೆ ಅಂದರೆ ಬೇಕಾದಷ್ಟು ಅನ್ನ ಸಿಗುತ್ತೆ ಈ ವರ್ಷ, ಏನು ಯೋಚನೆ ಇಲ್ಲ, ಸಂತೋಷವಾಗಿ ಊಟ ಮಾಡಬಹುದು ಅನ್ನೋ ಭಾವನೆ ಅಲ್ಲಿ ಬೆಳೆಯುತ್ತಲ್ಲ, ಅದಕ್ಕೋಸ್ಕರವಾಗಿ ಅವರಿಗೆಲ್ಲ ಸಂತೋಷವಾಗತ್ತೆ ಎಂದರು. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.